ಪ್ರಿಯರೇ, ಭೂಮಿಯ ಮೇಲೆ ಮನುಷ್ಯರಾಗಿ ಬದುಕುತ್ತಿರುವಂತ ನಾವು, ಮನುಷ್ಯರೆಂದು ಕರೆಯಲ್ಪಡುತ್ತಿರುವಂತ ನಾವು ಅನೇಕ ಬಾರಿ ದೇವರದು ಆದಂತ ಕೆಲವು ಸಂಕಲ್ಪಗಳು, ಆಲೋಚನೆಗಳಿರ್ತವೆ, ಅವುಗಳನ್ನ ನಾವು ಮರೆತೋಗ್ತಿರ್ತೇವೆ. ದೇವರಿದ್ದಾರ ಅಂತ ಪ್ರಶ್ನೆ ಮಾಡುವಂತವ್ರು ಕೆಲವರಿದ್ದಾರೆ. ದೇವರಿದ್ದಾರೆ ಅಂತ ತಿಳಿದಾಗ್ಯೂ ದೇವರಿಗೆ ನಮ್ಮ ಮೇಲಿರುವಂತ ಆಲೋಚನೆಗಳೇನು ಅನ್ನುವಂಥದ್ದನ್ನ ಅರಿಯದೆ ಬದುಕುತ್ತಿರುವಂತವ್ರು ಅನೇಕರು ಕೂಡ ಇದ್ದಾರೆ. ಈ ದಿನ ಪ್ರಿಯರೇ, ದೇವರು ನಮಗೆ ಸತ್ಯವೇದವನ್ನು ಕೊಟ್ಟು ಆ ಸತ್ಯವೇದದಲ್ಲಿ ಹೇಳಿರುವಂತ ಮಾತೇನಂತಂದ್ರೆ, ನಿನ್ನ ಮೇಲೆ, ನಿಮ್ಮ ಮೇಲೆ ನನ್ನ ಆಲೋಚನೆ, ನನ್ನ ಪ್ರಣಾಳಿಕೆ ಬಹಳ ವಿಶೇಷವಾಗಿದೆ ಎಂಬುದಾಗಿ. ವಿಶೇಷವಾಗಿದೆ. ವಿಶೇಷ ಅಂತಂದ್ರೆ ಸ್ಪೆಷಲ್. ಸ್ಪೆಷಲ್ ಅಂತಂದ್ರೆ ಏನ್ ಹೇಳಿ? ಸ್ಪೆಷಲ್ ಅಂತಂದ್ರೆ ಏನ್ ಹೇಳಿ? ಫಾರ್ ಎಕ್ಸಾಂಪಲ್, ಒಂದು ಬೇಕರಿಗೆ ಹೋದ್ವಿ ಅಂತ ಅನ್ಕೊಳ್ಳಿ. ಬೇಕರಿಗೆ ಹೋದಾಗ, ದೊಡ್ಡ ಬೇಕರಿಗೆ ಹೋದಾಗ ಮೆನು ಕಾರ್ಡ್ ಕೊಡ್ತಾರೆ. ಆ ಮೆನು ಕಾರ್ಡ್ ಅಲ್ಲಿ ಎಲ್ಲಾ ಐಟಮ್ಸ್ ಇರುತ್ತೆ, ನಮಗೆ ಗೊತ್ತಿರುವಂತ ಎಲ್ಲಾ ಐಟಮ್ಸ್ ಇರುತ್ತೆ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಮೆನು ಇರುತ್ತೆ, ಸ್ಪೆಷಲ್ ಅಂತ ಹೇಳಿ. ಸ್ಪೆಷಲ್ಸ್ ಅಂತ ಹೇಳಿ ಅಲ್ಲಿ ಬರೆದಿರುವಂತ ಐಟಮ್ಸ್ ಬೇರೆ ಯಾವ ದುಕಾನದಲ್ಲಾಗಲಿ, ಬೇರೆ ಯಾವ ಅಂಗಡಿಯಲ್ಲೂ ಸಿಗಲ್ಲ. ಅವರ ಅಂಗಡಿಯಲ್ಲಿ ಮಾತ್ರ ಸಿಗುತ್ತೆ. ಅದು ಅವರ ಸ್ಪೆಷಲ್. ಅವರ ಸ್ಪೆಷಲ್ ಏನಂತಂದ್ರೆ ಅದು. ದೇವರು ಕೂಡ ನಮಗೆ ಕೊಡುತ್ತೇನೆ, ಕೊಡಬೇಕು ಅಂತ ಅಂದುಕೊಂಡಿರುವಂತದ್ದು ಏನೋ ಗೊತ್ತಾ ಪ್ರಿಯರೇ? ಇಟ್ಸ್ ಎ ಸ್ಪೆಷಲ್ ಥಿಂಗ್. ಸ್ಪೆಷಲ್, ವ್ಯಾಲ್ಯೂಬಲ್, ಅಮೂಲ್ಯವಾದಂಥದ್ದನ್ನ ದೇವರು ನಮಗೆ ಕೊಡುವಂತ. ಆದರೆ ದೇವರು ಕೊಡುವುದಕ್ಕೆ ಸಿದ್ಧರಾಗುತ್ತಿರಬೇಕಾದ್ರೆ ಸ್ವೀಕರಿಸುವುದಕ್ಕೆ, ತೆಗೆದುಕೊಳ್ಳುವುದಕ್ಕೆ ನಾವು ಕೂಡ ಸಿದ್ಧರಾಗಿರಬೇಕು. ತೆಗೆದುಕೊಳ್ಳುವುದಕ್ಕೆ ನಾವು ಕೂಡ ಸಿದ್ಧ. ಹೇಗೆ ಅಂತಂದ್ರೆ, ದೇವರು ಕೊಡುವಂತ ಸಮಯ ಕೆಲವೊಮ್ಮೆ ನಮ್ಮ ಸಮಯವಾಗೋದಿಲ್ಲ. ದೇವರು ಮಾಡುವಂತ ಸಮಯ ನಮ್ಮ ಸಮಯಗಳಾಗೋದಿಲ್ಲ ಪ್ರಿಯರೇ. ನಾವು ಅಂದುಕೊಳ್ಳುತ್ತೇವೆ ಬೇಗ ಆಗಬೇಕಂತ. ಆದ್ರೆ ದೇವರಿಗೆ ತನ್ನದೇ ಆದಂತ ಕೆಲವು ಆಲೋಚನೆಗಳು, ಉದ್ದೇಶಗಳಿರ್ತವೆ. ಆ ಆಲೋಚನೆಗಳಿಗೆ ತಕ್ಕಂತೆನೆ ಕ್ರಿಯೆಗಳು ನಡೀತವೆ. ನಾವು ಅಂದುಕೊಂಡ್ರೆ ಯಾವುದು ಕೂಡ ನಡೆಯಲ್ಲ. ದೇವರು ಅಂದುಕೊಂಡ್ರೇನೆ ಸಮಸ್ತವು ಕೂಡ ನಡೆಯುವಂಥದ್ದಾಗಿದೆ. ಹಾಗಾಗಿ ಈ ದಿನ ದೇವರು ನಮಗೇನ್ ಮಾಡಿದ್ದಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಪ್ರಿಯರೇ, ನೀವು ದೇವರಿಗೆ ಏನ್ ಮಾಡಿದ್ದೇವೆ ಎನ್ನುವಂತ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಯೋಚನೆ ಮಾಡುವುದಾದ್ರೆ ನಿಜವಾಗ್ಲೂ ನಮ್ಮ ಬಳಿಯಲ್ಲಿ ಉತ್ತರಗಳು ಬಹಳ 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 ಕಡಿಮೆ ಇರುತ್ತೆ. ದೇವರು ನಮಗೆ ಏನ್ ಮಾಡಿದ್ದಾರೆ ಎನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಂತಂದ್ರೆ ಅನೇಕ ಉತ್ತರಗಳಿರ್ತವೆ. ಅದಕ್ಕೆ ದೇವರು ನನಗೆ ಏನ್ ಮಾಡಿದ್ದಾರೆ, ಎಷ್ಟೋ ಮಾಡಿದ್ದಾರೆ. ಲೆಕ್ಕವಿಲ್ಲದೆ ಇರುವಷ್ಟು ಉಪಕಾರಗಳನ್ನ ದೇವರು ಮಾಡಿದ್ದಾರೆ. ಎಣಿಸಲಿಕ್ಕಾಗದೇ ಇರುವಷ್ಟು ಮೇಲುಗಳನ್ನ ದೇವರು ಮಾಡಿದ್ದಾರೆ. ಎಷ್ಟು ಸ್ತುತಿಗಳು, ಎಷ್ಟು ಕೊಂಡಾಟಗಳನ್ನ ದೇವರಿಗೆ ಹೇಳಿದರೂ ಕೂಡ ಅವುಗಳು ಸಾಲದು. ಅಷ್ಟು ಉಪಕಾರಗಳನ್ನ ದೇವರು ಮಾಡಿದ್ದಾರೆ. ಮತ್ತೆ ದೇವರಿಗೆ ನಾನು ಏನ್ ಮಾಡಿದ್ದೇನೆ ಎಂದು ಒಂದು ವೇಳೆ ಪ್ರಶ್ನಿಸಿಕೊಳ್ಳುವುದಾದ್ರೆ ಏನ್ ಮಾಡಿದ್ದೇವೆ? ನಿಜಕ್ಕೂ ಹೇಳಬೇಕಂತಂದ್ರೆ ಪ್ರಿಯರೇ, ದೇವರು ನಮಗೆ ಮಾಡಿರುವಂಥದ್ದು ಹೆಚ್ಚು, ದೇವರು ನಮ್ಮಿಂದ ಬಯಸುತ್ತಿರುವಂಥದ್ದು ಸ್ವಲ್ಪ ಮಾತ್ರ. ದೇವರು ನಮಗೆ ಮಾಡಿರುವಂಥದ್ದು ಬಹಳ, ಆದ್ರೆ ದೇವರು ನಮ್ಮಿಂದ ಬಯಸುತ್ತಿರುವಂಥದ್ದು ಏನೋ ಗೊತ್ತಾ? ಸ್ವಲ್ಪ. ಸ್ವಲ್ಪ ಏನದ ಅಂತಂದ್ರೆ ವಿಶ್ವಾಸ, ನಂಬಿಕೆ, ಸಾಧುತ್ವ. ಇವೆಲ್ಲ ಏನೋ ಗೊತ್ತಾ? ಚಿಕ್ಕವುಗಳು, ದೊಡ್ಡದಲ್ಲ, ಚಿಕ್ಕದು. ದೇವರು ನನಗೇನ್ ಮಾಡಿದ್ದಾರೆ? ನೀನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡಿದರೆ ಆ ದೊಡ್ಡದಾಗಿರುವಂತ ಪರ್ವತಗಳನ್ನ ನಿನಗೋಸ್ಕರ ದೇವರು ಮಾಡಿದ್ದಾರೆ. ಈ ಭೂಮಿಯನ್ನ ನಿನಗೋಸ್ಕರ ಮಾಡಿದ್ದಾರೆ. ದೊಡ್ಡ ವಿಶ್ವವನ್ನ ನಿನಗೋಸ್ಕರ ಮಾಡಿದ್ದಾರೆ. ನಾವ್ ಏನ್ ಮಾಡಬೇಕು ದೇವರಿಗೋಸ್ಕರ? ಪ್ರಿಯರೇ, ದೇವರ ಹತ್ರ ಬಂದ್ರೆ ನನಗೇನ್ ಸಿಗುತ್ತೆ ಅಂತಂದ್ರೆ, ದೇವರ ಹತ್ರ ನಾವು ಬಂದಾಗ ದೇವರು ನಮಗೆ ಲೌಕಿಕವಾಗಿ ದೇವರು ನಮಗೆ ಹೆಚ್ಚಾಗಿ ಕೊಟ್ಟು ನಮ್ಮನ್ನ ಹಾಳು ಮಾಡಲ್ಲ. ಲೌಕಿಕವಾಗಿ ದೇವರು ನಮಗೆ ಹೆಚ್ಚಾದಂಥದ್ದನ್ನ ಕೊಟ್ಟು ದೇವರು ನಮ್ಮನ್ನ ಹಾಳು ಮಾಡಲ್ಲ. ಲೋಕ ನಮ್ಮ ಹತ್ರ ಬಂತು ಅಂತಂದ್ರೆ ಪ್ರಿಯರೇ, ನಾವು ಹಾಳಾಗ್ತೇವೆ. ನೆನಪಿಟ್ಕೊಳ್ಳಿ, ಲೋಕ ನಮ್ಮ ಹತ್ರ ಬಂತು ಅಂತ ಅಂದ್ಕೊಳ್ಳಿ, ನಾವು ಹಾಳಾಗ್ತೇವೆ ಅಂತಂದ್ರೆ ಹಾಳಾಗ್ತೇವೆ. ಹೇಗೆ ಯೇಸುಕ್ರಿಸ್ತರವ್ರು ಹೇಳ್ತಾ, ಪರಲೋಕಕ್ಕೆ ಬೇಕಾದ್ರೆ ಯಾರು ಬೇಕಾದ್ರೂ, ಕಳ್ಳನ ಬೇಕಾದ್ರೆ ಹೋಗ್ಬಿಡ್ತಾನೆ, ವ್ಯಭಿಚಾರಿ ಬೇಕಾದ್ರೂ ಹೋಗ್ಬಿಡ್ತಾನೆ ಪರಲೋಕಕ್ಕೆ. ಆದ್ರೆ ಈ ಧನವಂತನಿದಾನಲ್ವಾ, ಇವನು ಮಾತ್ರ ಪರಲೋಕಕ್ಕೆ. ಒಂಟೆ ಬೇಕಾದ್ರೂ ಸೂಜಿಯ ಚಿಕ್ಕ ಆ ಹೋಲಲ್ಲಿ ಬೇಕಾದ್ರೆ ತೂರಬಹುದು, ಆದರೆ ಪರಲೋಕಕ್ಕೆ ಐಶ್ವರ್ಯವಂತನು, ಧನವಂತನು. ಆದ್ರೆ ದೇವರು ನಮ್ಮನ್ನ ಐಶ್ವರ್ಯವಂತರನ್ನಾಗಿ ಮಾಡ್ತಾರೆ ಅಂತಂದ್ರೆ ಅದು ಏನರ್ಥ? ಪರಲೋಕಕ್ಕೆ ಹೋಗ್ತೀವಿ ಅಂತನ ಐಶ್ವರ್ಯ ದೇವರು ಕೊಟ್ಟಿದ್ದಾರೆ. ಏನರ್ಥ? ಪರಲೋಕಕ್ಕೆ ಕರ್ಕೊಂಡು ಹೋಗಕ್ಕೆ ಐಶ್ವರ್ಯ, ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಲ್ಲ. ಮತ್ತೆ ಪರಲೋಕಕ್ಕೆ ಹೋಗಬೇಕಂತಂದ್ರೆ ನಾವೇನೊಂದಿರೋರಾಗಿರ್ಬೇಕು?
ಏನಂದ್ರವರಾಗಬೇಕು? ಐಶ್ವರ್ಯ ಇರಬೇಕು, ಅದು ಲೌಕಿಕವಾಗಿ ಅಲ್ಲ, ದೇವರಲ್ಲಿ. ದೇವರಲ್ಲಿ ಪ್ರೇರೆ, ದೇವರಲ್ಲಿ ನಾವು ಎಷ್ಟು ಐಶ್ವರ್ಯವಂತರಾಗಿದೆ. ಎಷ್ಟಿದೆ ನಮ್ಮ ಹತ್ರ ಆಸ್ತಿ? ಪೇಪರ್ ತೆಗೆದ್ರೆ ಎಷ್ಟು ಆಸ್ತಿ ನಮ್ಮ ಹತ್ರ ಇದೆ. ಹಾಗಾಗಿ ಭೂಮಿಯ ಮೇಲೆ ದೇವರು ನನಗೆ ಐಶ್ವರ್ಯವಂತರನ್ನಾಗಿ ಮಾಡಿದ್ದಾರೆ ಎಂಬುದಾಗಿ ಭೋಗ ಪುರುಷನೆಂಬಂತ ಒಂದು ವ್ಯಕ್ತಿ ಇದ್ದ ಪ್ರೇರೆ. ಭೋಗ ಪುರುಷನು, ಅವನ ಹೆಸರು ದೇವರು ಬರೆಸಿಲ್ಲ, ಭೋಗ ಪುರುಷನು ಅವನ ಹೆಸರು ಅಷ್ಟೇ. ಅವನ ಕ್ಯಾರೆಕ್ಟರೇ ಅವನ ಹೆಸರು, ಅವನ ಕ್ಯಾರೆಕ್ಟರೇ ಅವನ ಹೆಸರು. తెలుగులాದ್ರೆ ధనవంతుడు. ధనవంతుడు ಅವನ పేరేంటండి? ధనవంతుడు ఏంటండి వాని పేరు? అంటే వాని క్యారెక్టర్ అది, వాని గుణం అది, ಅವನ ಕ್ಯಾರೆಕ್ಟರೇ ಅವನ ಹೆಸರು ಭೋಗ ಪುರುಷ. ದೇವರೇ ನನಗೆ ಇದನ್ನೆಲ್ಲ ಕೊಟ್ಟಿದ್ದಾನೆ ಅಂತೇಳಿ ಪ್ರತಿದಿನವೂ ಐಶ್ವರ್ಯವಂತನಾಗಿ ಸುಖ ಭೋಗಗಳನ್ನ ಅನುಭವಿಸುತ್ತಿದ್ದ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ. ಲೂಕನ ಬರೆದಂತಹ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಈ ಭೋಗ ಪುರುಷನು ಸಂದರ್ಭ ನಮಗೆ ಕಾಣಿಸುತ್ತೆ ಪ್ರೇರೆ. 19ನೇ ವಚನ, 16ನೇ ಅಧ್ಯಾಯ 19ನೇ ವಚನ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು, ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನ ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಪ್ರತಿದಿನವೂ ಅವನಿಗೆ ಏನಿದೆ? ಸುಖ ಇದೆ. ಪ್ರತಿದಿನವೂ ಏನಿದೆ? ಅವನಿಗೆ ಸಂತೋಷವಿದೆ. ಯಾರು ಕೊಟ್ಟಿದ್ದಾರೆ ಇದನ್ನ? ಯಾರು ಕೊಟ್ಟಿದ್ದಾರೆ? ಪ್ರಶ್ನೆ. ಭೋಗ ಪುರುಷನು ಐಶ್ವರ್ಯವಂತನು, ಹಣ ಇದೆ, ಪ್ರತಿದಿನ ಸುಖ ಪಡ್ತಿದ್ದಾನೆ, ಪ್ರತಿದಿನ ಅಂದ್ರೆ ಆನಂದವಾಗಿ ಸಂತೋಷವಾಗಿ ಬದುಕ್ತಿದ್ದಾನೆ. ಯಾರು ಕೊಟ್ಟಿದ್ದಾರೆ ಇದನ್ನು? ಯಾರು ಕೊಟ್ಟಿದ್ದಾರೆ ಹೇಳಿ? ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿರ್ಬೋದು? ಯಾರು ಕೊಟ್ಟಿದ್ದಾರೆ? ಸರಿಯಾಗಿ ಬರ್ತಿಲ್ಲ ಆನ್ಸರ್. ಯಾರು ಕೊಟ್ಟಿದ್ದಾರೆ? ಯಾರು? ದೇವರು. ಯಾರು ಕೊಟ್ರು? ಯೋಬನಿಗೆ ಐಶ್ವರ್ಯ ಕೊಟ್ಟದ್ದು ಯಾರು? ತೆಗೆದುಕೊಂಡದ್ದು ಯಾರು? ಭೋಗ ಪುರುಷನಿಗೆ ಐಶ್ವರ್ಯ ಕೊಟ್ಟದ್ದು ಯಾರು? ಎಲ್ಲವನ್ನು ನಡೆಸುವಂತವ್ರು ಯಾರು? ದೇವರೇ. ಆದ್ರೆ ಇನ್ನೊಬ್ಬ ಕ್ಯಾರೆಕ್ಟರ್ ನಮ್ಗೆ ಇಂಟ್ರೊಡ್ಯೂಸ್ ಆಗ್ತಾನೆ, ಸೈತಾನನಂತ ಒಬ್ಬ ಇದ್ದಾನೆ. ಅವನು ಕೂಡ ಏನ್ ಮಾಡ್ತಾನೆ ಗೊತ್ತಾ? ಯೇಸು ಸ್ವಾಮಿ ಹತ್ರನೇ ಬಂದು ಒಂದು ಡೈಲಾಗ್ ಹೇಳ್ತಾನೆ. ಏನದು? ಭೂಮಿಯ ಮೇಲಿರುವಂತ ಅಧಿಕಾರಗಳು ನನ್ನ ವಶದಲ್ಲಿದ್ದಾವೆ, ನಿನಗೇನ್ ಬೇಕು ಕೇಳು ಅಂತ ಯೇಸು ಸ್ವಾಮಿಗೆ ಆಪ್ಷನ್ ಕೊಡ್ತಿದ್ದಾನೆ. ಯಾರು ಕೊಟ್ರಿ ಇವನಿಗೆ ಅಧಿಕಾರ? ಯಾರು ಕೊಟ್ರು? ಮತ್ತೆ ಯಾರು ಕೊಟ್ರು? ಯಾರಿಗೆ? ಯಾರು ಕೊಟ್ರು? ಯಾಕೆ ಕೊಟ್ರು? ಯಾಕೆ ಕೊಟ್ರು? ನನ್ನ ಮಕ್ಕಳಿದ್ದಾರೆ, ಅವ್ರನ್ನ ಉದ್ಧಾರ ಮಾಡುವಂತ ಕೊಟ್ರ, ಇಲ್ಲಾಂದ್ರೆ ನನ್ನ ಮಕ್ಕಳಿದ್ದಾರೆ ಹಾಳು ಮಾಡುವಂತ ಕೊಟ್ರ? ಯಾರು ಕೊಟ್ರು? ಯಾಕೆ ಕೊಟ್ರು? ಕ್ವಶನ್ ಅರ್ಥ ಆಯ್ತಾ? ಸೈತಾನನಿಗೆ ಅಧಿಕಾರ ಕೊಟ್ಟವರು ಯಾರು? ಅರ್ಥ ಮಾಡ್ಕೊಳ್ಳಿ. ಸೈತಾನನಿಗೆ ದೇವರು ಯಾವ ಅಧಿಕಾರವನ್ನ ಕೊಟ್ಟಿಲ್ಲ. ಹ್ಯಾಸ್ ನೋ ಅಥಾರಿಟಿ. ಸೈತಾನನಿಗೆ ಯಾವುದೇ ರೀತಿಯಾದಂತ ಅಧಿಕಾರವಿಲ್ಲ. ದೇವರು ಯಾವುದೇ ರೀತಿಯಂತ ಅಧಿಕಾರವನ್ನ ಕೊಟ್ಟಿಲ್ಲ. ಮತ್ ಯಾರು ಕೊಟ್ರ ಅಧಿಕಾರ? ದೇವರು ತನ್ನ ಮಕ್ಕಳಿಗೆ ಐಶ್ವರ್ಯವನ್ನು ಕೊಟ್ಟಿದರೆ, ದೇವರು ತನ್ನ ಮಕ್ಕಳಿಗೆ ಅಧಿಕಾರವನ್ನು ಕೊಟ್ಟಿದರೆ, ತನ್ನ ಮಕ್ಕಳಾಗಿರುವಂತವ್ರೆಲ್ಲರೂ ತಗೊಂಡೋಗ್ಬಿಟ್ಟು ಯಾರ ಕೈ ಕೊಟ್ಟಿದ್ದಾರೆ? ಸೈತಾನನ ಕೈ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ದೇವರು ಕೊಟ್ಟಿಲ್ಲ. ದೇವರ ಮಕ್ಕಳಾಗಿರುವಂತ ನಾವೇನ್ ಮಾಡ್ಬಿಟ್ಟಿದ್ದೇವೆ? ತಗೊಂಡೋಗ್ಬಿಟ್ಟು ಸೈತಾನನ ಕೈಗಳಿಗೆ ಕೊಟ್ಬಿಟ್ಟಿದ್ದೇವೆ. ಅದಕ್ಕೆ ಇದು ನನ್ನ ಮನೆ, ನನ್ನ ಬಾಗಿಲು, ನನ್ನ ವಾಸಸ್ಥಾನ, ನಾನು ಬಾಗಿಲ ಹೊರಗಡೆ ನಿಂತ್ಕೊಂಡು ತಡ್ತಿದ್ದೇನೆ. ಮನೆ ನನ್ನದು, ನೋಡ್ಕೋ ಅಂತ ನಮ್ಮ ಕೈಗೆ ದೇವರು ಕೊಟ್ಟಿದ್ದಾರೆ. ನೋಡ್ಕೊಳ್ಳೋದ್ರ ಬದಲಾಗಿ ನಾವು ಏನ್ ಮಾಡಿದ್ದೇವೆ? ಒಳ್ಳೆ ಮನೆ, ಅಂದವಾದ ಮನೆ, ಲಕ್ಸರಿ ಮನೆ, ಡೂಪ್ಲೆಕ್ಸ್ ಮನೆ, ದೊಡ್ಡ ಮನೆ ದೇವರು ಮಾಡಿದ್ರೆ ಆ ಮನೆಯೊಳಗಡೆಗೆ ದೇವರನ್ನ ಬರಮಾಡದೆ ಯಾರಕ್ಕೆ ಕೊಟ್ಟಿದ್ದೇವೆ ಅಧಿಕಾರವನ್ನ? ಇವಾಗ ಹೇಳಿ, ಯಾರ ಅಧಿಕಾರ ಕೊಟ್ರು? ಸೈತಾನನಿಗೆ ಅಧಿಕಾರ ಕೊಟ್ಟವ್ರು ಯಾರು?
ನಾವು ಮನುಷ್ಯರು. ಅದಕ್ಕೆ ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾನೆ, ನಿನ್ನ ಕಣ್ಣಿಗೆ ಏನ್ ಕಾಣಿಸ್ತಿದ್ಯಲ್ಲ ನಿನಗೆ ಕೊಟ್ಟು ಬಿಡ್ತೇನೆ. ನಿನಗೆ ಯಾರು ಕೊಟ್ಟವರು? ನಾನು ಕೊಟ್ನ ನಿನಗೆ? ಯೇಸು ಸ್ವಾಮಿ, ನಾನು ಕೊಟ್ನ ನಿನಗೆ? ನಮ್ಮಪ್ಪ ಕೊಟ್ರ ನಿನಗೆ ಪರಲೋಕದಲ್ಲಿ? ಕೊಟ್ಟಿಲ್ವಲ್ಲ. ಕೊಟ್ರ ನಿನಗೆ? ಕೊಟ್ಟಿಲ್ಲ. ಮತ್ ಯಾರು, ಎಲ್ಲಿಂದ ಬಂತು ನಿನಗೆ ಅಧಿಕಾರ? ಹೆಂಗೆ ಸಿಕ್ತು ನಿನಗೆ ಅಧಿಕಾರ ಅಂತಂದ್ರೆ, ನಿನ್ನ ಮಕ್ಕಳಿದಾರಲ್ವಾ ಭೂಮಿ ಮೇಲೆ ಇದಾರ, ನಿನ್ನ ಮಕ್ಕಳನ್ನ ನಾನು ಹೇಗೆ ಟರ್ನ್ ಮಾಡ್ಬೇಕು, ಹೇಗೆ ಟ್ಯೂನ್ ಮಾಡ್ಬೇಕು ನನಗೆ ಗೊತ್ತು. ಅವ್ರ ಹತ್ರ ಕಸಿದುಕೊಂಡೆ, ನಾನು ಅದನ್ನ ಕಿತ್ತುಕೊಂಡೆ. ಅದು ನಿನ್ನದೇ ನಿಜ. ನೀನು ನಿನ್ನ ಮಕ್ಕಳಿಗೆ ಪ್ರೀತಿ ಮಾಡಿ ಕೊಟ್ಟದ್ದೇ. ಆದ್ರೆ ನಿನ್ನ ಮಕ್ಕಳಿಗೆ ನೀನು ಪ್ರೀತಿ ಮಾಡಿ ಕೊಟ್ಟಿರುವಂತ ಆ ಮನೆಯನ್ನ, ಆ ಅಧಿಕಾರವನ್ನ, ಆ ಐಶ್ವರ್ಯವನ್ನ, ಆ ಧನವತ್ತಿಕೆಯನ್ನ ನಾನು ಕಿತ್ಕೊಂಡಿದ್ದೇನೆ. ಯಾಕೆ ಕಿತ್ಕೊಂಡೆ ಅಂತಂದ್ರೆ, ಹಾಳು ಮಾಡುವುದಕ್ಕೆ. ಇವಾಗ ಹೇಳಿ, ಭೋಗ ಪುರುಷನಿಗೆ ಭೋಗವನ್ನ ಕೊಟ್ಟದ್ದು ಯಾರು? 16ನೇ ಅಧ್ಯಾಯ ನಾವು ಓದ್ಕೊಂಡ್ವಲ್ಲ, 16-19. ಭೋಗ ಪುರುಷನೇ ಒಬ್ಬ ಮನುಷ್ಯನಿದ್ದನು. ಅವನು ದಿನಾಲು ಸುಖದಿಂದಲೂ ಸಂತೋಷದಿಂದಲೂ ದಿನಾಳು ನಾರುಮಡಿಯನ್ನು ಧರಿಸಿಕೊಂಡು ಸೂಪರ್ ಆಗಿ ಬದುಕ್ತಿದ್ದಾನೆ. ಈ ಭೋಗ ಪುರುಷನಿಗೆ ಅಷ್ಟು ಐಶ್ವರ್ಯವನ್ನ ಕೊಟ್ಟವರು ಯಾರು? ದೇವರು. ದೇವರು ಯಾಕೆ ಐಶ್ವರ್ಯ ಕೊಡ್ತಾರೆ ಅಂತಂದ್ರೆ ಪ್ರಿಯರೇ, ನಮ್ಗೆ ಖುಷಿ ಆಯ್ತು ಅಂತ ಅಂದ್ಕೊಳ್ಳಿ. ಇಷ್ಟೊತ್ತು ರಾಧಾ ಅಂತ ಒಂದು ಹುಡುಗಿ ಇರ್ಲಿಲ್ಲ, ನಮ್ಮಮ್ಮ ಕರೀತಾರೆ, ಕರೆದ್ಬಿಟ್ಟು ಒಂದು ಹಾಲ್ ಪ್ಯಾಕೆಟು, ಬ್ರೂ ಪ್ಯಾಕೆಟು, ಸಕ್ಕರೆ, ಬೇಕಾಗಿರುವಂತ ಎಷ್ಟು ಇದು ಚಿಕ್ಕ ಐಟಮ್ ಇರುತ್ತಲ್ಲ ಅದೆಲ್ಲ ಕೊಟ್ಟು, ದುಡ್ಡು ಕೊಟ್ಟು ತಗೊಂಬ ಅಂದ. ತರ್ತಾಳೆ ಹುಡುಗಿ. ತಂದ್ರೆ 2-3 ರೂಪಾಯಿ ಚಿಲ್ಲರೆ ಮಿಕ್ಕತ್ತಲ್ಲ, ಆ ಚಿಲ್ಲರೆಯಲ್ಲಿ ₹1 ಅಥವಾ ₹2 ತಗೊಂಡೋಗ್ಬಿಟ್ಟು, ತಗೋ ಚಾಕ್ಲೇಟು, ನಿನ್ಗೇನು ಇಷ್ಟ ಆಗುತ್ತೋ ಅದು ನೀನು ತಗೋ. ಫುಲ್ಲು ಖುಷಿ ಆ ಹುಡುಗಿಗೆ, ಫುಲ್ಲು ಖುಷಿ. ಆ ₹2 ತಗೊಂಡೋಗೋದು, ನನಗೇನೋ ಆಸ್ತಿ ಸಿಕ್ಕಿದೆ ಅಂತಂದು ಫುಲ್ಲು ಎಕ್ಸೈಟ್ಮೆಂಟ್ ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಇಷ್ಟ ಬಂದಿದ್ದು, ಕಣ್ಣಿಗೆ ಏನ್ ಚೆನ್ನಾಗಿ ಕಾಣಿಸುತ್ತೆ ಅದು ತಗೊಂಡೋಗ್ಬಿಟ್ಟು ಇದ್ದಾಳೆ. ಈಗ ಅಮ್ಮ ಅಲ್ಲಿ ಅಂಗಡಿಗೆ ಹೋಗಿ ತಂದು ಕೊಟ್ಟಿದ್ದಕ್ಕೆ ಅಲ್ಲಿ ಕಾಸು ಕೊಟ್ಟಿರೋದು ತಪ್ಪಾ ಸರಿನಾ? ಇವಾಗ ನೆಕ್ಸ್ಟ್ ಟೈಮ್ ಆ ಹುಡುಗಿನ ಅಮ್ಮ ಕರೆದ್ರೆ ಬರ್ತಾಳ ಬರಲ್ವಾ? ಯಾಕೆ ಹೇಳಿ? ರಿವಾರ್ಡ್ ಸಿಗ್ತಿದೆ, ಪ್ರೈಸ್ ಸಿಗ್ತಿದೆ, ಬಹುಮಾನ ಸಿಗ್ತಿದೆ, ಅದಕ್ಕೆ ಕೊಡು. ದೇವರು ಕೂಡ ಪ್ರಿಯರೇ ನಮಗೆ ಬಹುಮಾನಗಳನ್ನ, ರಿವಾರ್ಡ್ ಅನ್ನ ಹೇಗ್ ಕೊಡ್ತಾರೆ ಗೊತ್ತಾ ಪ್ರಿಯರೇ? ಕೆಲವೊಮ್ಮೆ ಭೂಮಿ ಮೇಲೆ ನಮ್ಗೆ ಕೊಡ್ತಿರ್ತಾರೆ, ತಗೋ 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 ತಗೋ. ಕೊಟ್ಟಾಗ ನಾವ್ ಏನ್ ಮಾಡ್ಬೇಕು ಗೊತ್ತಾ? ಅದನ್ನ ದೇವರಿಗೆ ಋಣಸ್ಥರಾಗಿ ಬದುಕಬೇಕು. ₹2 ತಗೊಂಡ್ಮೇಲೆ ಮತ್ತೆ ಕರೆದಾಗ ನಾನು ಬರಲ್ಲ ಅಂತ ಅಂದ್ಬಿಟ್ಲು ಅನ್ಕೊಳ್ಳಿ, ನಾನು ಬರಲ್ಲ. ₹2 ತಗೊಂಡೋದ್ಲು, ನೆಕ್ಸ್ಟ್ ಟೈಮ್ ಮತ್ತೆ ಕರೆದ್ರು, ಹಾಲ್ ಪ್ಯಾಕೆಟ್ ತಗೋಬಾರದ ಅಂತ, ನಾನು ಬರಲ್ಲ ಅಂತ ಅಂದ್ಕೊಳ್ಳಿ, ಕೋಪ ಬರುತ್ತಾ? ಕೋಪ ಬರಲ್ವಾ? ಆವಾಗ ಅಪ್ಪಿ ತಪ್ಪಿ ಮನೆಗೆ ಬಂದ್ರೆ ಏಟ್ ಬೀಳುತ್ತೆ. ಅರ್ಥ ಆಗ್ತಿದ್ಯಾ? ಅಪ್ಪಿ ತಪ್ಪಿ ಮನೆಗೆ ಬಂದ್ರೆ ಏಟ್ ಬೀಳುತ್ತೆ. ಯಾಕೆ ಹೇಳಿ? ₹2 ಕೊಡದೆ ಇದ್ದಿದ್ರೆ ಕೋಪ ಬರ್ತಿರ್ಲಿ, ಬಂದಿಲ್ಲ ಹುಡುಗಿ. ಅರ್ಥ ಆಗ್ತಿದ್ಯಾ? ₹2 ಕೊಡದೆ ಇದ್ದಿದ್ರೆ ಕೋಪ ಬರ್ತಿರ್ಲಿಲ್ಲ. ₹2 ಕೊಟ್ಟ ಮೇಲೂ ಕೂಡ ಬಂದಿಲ್ಲ ನೋಡಿ, ಅದಕ್ಕೆ ಕೋಪ ಬಂತು. ಅವಾಗ ಮನೆಗೆ ಬಂದ್ರೆ ಏನ್ ಮಾಡ್ತೀವಿ? ಹೊಡೆದ್ಬಿಟ್ಟು, ರಾಧಾ ನಿನಗೆ ನಾನು ಮರ್ಯಾದೆ ಕೊಟ್ಟೆ, ಹೌದಾ? ₹2 ಕೊಟ್ಟೆ, ನೀನ್ ಕೇಳ್ದ ಕೊಡುವಂತ ಕೇಳಿಲ್ಲ, ನಾನು ಕೊಟ್ಟೆ, ಅದು ನನ್ನ ಧರ್ಮ ಕೊಟ್ಟೆ. ನಿನ್ಗೆ ನಿನ್ ನಿಯತ್ತಿದ್ರೆ, ನಿನಗೆ ಧರ್ಮ ಇದ್ರೆ ನೀನ್ ಏನ್ ಮಾಡ್ಬೇಕು? ಕರೆದಾಗ ಮತ್ತೆ ನೀನ್ ಕೊಬ್ಬು ತಾನೆ, ಕರೆದಾಗ ಬಂದಿಲ್ಲ ತಾನೆ ನೀನು, ಅದಕ್ಕೆ ನಿನಗೆ ಈ ಪೆಟ್ಟು. ದೇವರು ಕೂಡ ನಮಗ್ ಕೊಟ್ಟಾಗ ನಾವ್ ಏನ್ ಮಾಡ್ತೇವೆ ಗೊತ್ತಾ? ತಗೊಂಡ್ಬಿಟ್ಟು ದೇವ್ರ ಮಾತು ಕೇಳಲ್ಲ ನಾವು. ಅರ್ಥ ಆಗ್ತಿದ್ಯಾ? ತಗೊಂಡ್ಬಿಡ್ತೀವಿ, ಆಮೇಲೆ ದೇವ್ರು ಕೇಳಿದ್ರೆ, ಯಾರು ನೀವು? ಸಿಗ್ನಲ್ ಸಿಗ್ತಿಲ್ಲ, ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಡ್ತೀವಿ. ಅವಾಗ ದೇವ್ರಿಗೆ ಏನ್ ಬರಬಾರ್ದು? ಕೋಪ ಬರುತ್ತೆ. ಕೋಪ ಬಂದಾಗ ಆಗುವಂತ ಪರಿಣಾಮಗಳೇ ನಮ್ಮ ಕಣ್ಣು ಮುಂದೆ ನಡೆಯುತ್ತಿರುವಂತ ಕೆಲವೊಂದು ಸಂಘಟನೆ. ಕ್ಲಾರಿಟಿ ಬರ್ತಿದೆಯಾ ಪ್ರೇರ? ಅರ್ಥ ಆಗ್ತಿದೆ? ಏನ್ ಹೇಳ್ತಿದೆ ನಾನು ಅಂತದ್ದು ಅರ್ಥ ಆಗ್ತಿದ್ಯಾ? ಈಗ ಓದಿ 16ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 19ನೇ ವಚನದಿಂದ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಇವಾಗ ಇನ್ನೊಂದು ಕ್ಯಾರೆಕ್ಟರ್. ಅವನ ಮನೆಯ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು.
ಇವನು ಮೈ ತುಂಬಾ ಹುಣ್ಣೆದ್ದವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಭೋಗ ಪುರುಷನಿಗೆ ಹೆಸರಿಲ್ಲ ದೇವರು. 20ನೇ ವಚನಕ್ಕೆ ಬರೋಷ್ಟರಲ್ಲಿ ಒಬ್ಬ ಭಿಕ್ಷಗಾರನಿದಾನಂತೆ, ಅವನ ಮನೆ ಹೊರಗಡೆ ಇದ್ದಾನಂತೆ, ಮೈಯೆಲ್ಲ ಹುಣ್ಣೆದ್ದಿದ್ದಾವಂತೆ. ಆ ಭೋಗ ಪುರುಷನ ಮೇಜಿನ ಮೇಲಿಂದ ಬೀಳುವಂತ ರೊಟ್ಟಿಗಳು ಎಂಜಲನ್ನ ತಿನ್ನೋದಕ್ಕೆ ಅವನು ಕಾಯಿ ಕಳ್ತಿದ್ದಾನಂತೆ. ಈ ಹುಣ್ಣುಗಳನ್ನ ನಾಯಿ ಬಂದು, ಈಗ ಈ ಪರಿಸ್ಥಿತಿಯನ್ನ ಲಾಜರನಿಗೆ ಕೊಟ್ಟವರು ಯಾರು? ಆ ಪರಿಸ್ಥಿತಿಯನ್ನ ಲಾಜರನಿಗೆ ಕೊಟ್ಟವರು ಯಾರು? ದೇವರು ಅಂತ ಪರಿಸ್ಥಿತಿನೂ ಕೂಡ ಕೊಡ್ತಾರ ಅಂತ? ಇವಾಗ ಕೊಡ್ತಾರೆ. ಇವಾಗ ನೋಡಿ, ಕೊಡ್ಬೇಕು ದೇವ್ರು. ಎಂತದ್ ಕೊಡ್ಬೇಕು? 3 ಹೊತ್ತು ಹೊಟ್ಟೆ ತುಂಬ ತಿನ್ನಕ್ಕಾಗಿಲ್ಲ ಅಂದ್ರೂ 1 ಹೊತ್ತು ತಿನ್ನೋ ತರ ಕೊಟ್ರೆ ಅಪ್ಪ, ಇದು ಶ್ರಮೆನೆ, ಇದು ಕಷ್ಟನೇ, ಇದು ಶೋಧನೆನೆ. ಓಕೆ, ಈ ಶೋಧನೆ ಓಕೆ ಒಂಥರ ಹೇಳ್ಕೊಳ್ಬೋದು. ಲಾಜರನ ಪರಿಸ್ಥಿತಿ ಹೇಗಿದೆ ಗೊತ್ತಾ? 1 ಹೊತ್ತು ತಿನ್ನಬೇಕಂತಂದ್ರೂ ಕೂಡ ಒಬ್ಬರ ಎಂಜಿಲನ್ನ ಕಾಯ್ಕೊಂಡಿರಬೇಕು. ಯಾರದು? ಭೋಗ ಪುರುಷನ್. ಹೋಗ್ಲಿ, ಮೈ ಸರಿ ಇದೆಯಾ ಅಂತಂದ್ರೆ ಮೈ ಸರಿ ಇಲ್ಲ, ಮೈಯೆಲ್ಲ ಉಣ್ಣೆತ್ತುಕೊಂಡು ನಾಯಿಗಳು ಬಂದು ನೆಕ್ಕುವಂತ ಪರಿಸ್ಥಿತಿ. ನಾಯಿಗಳು ಬಂದು ನೆಕ್ಕುತ್ತಿದ್ದಾವೆ ಅಂತಂದ್ರೆ ಇವ್ನು ಹೆಂಗಿರ್ಬೇಕು ಅವನ ಪರಿಸ್ಥಿತಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂತ ಕೇವಲವಾದಂತ ಪರಿಸ್ಥಿತಿ ದೇವ್ರು ಕೊಡ್ತಾರ? ಅಂತ ಕೇವಲವಾದ ಪರಿಸ್ಥಿತಿ, ಅಂತ ದರಿದ್ರವಾದಂತ ಪರಿಸ್ಥಿತಿ ದೇವ್ರು ಕೊಡ್ತಾರ ಹೇಳಿ? ಕೊಡ್ತಾರ? ಇದು ಈ ಲಾಜರನಿಗೆ ಈ ಪರಿಸ್ಥಿತಿ ಕೊಟ್ಟವರು ಯಾರು? ದೇವರೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದೇವರೇ. ಲಾಜರನಿಗೆ ಆ ಪರಿಸ್ಥಿತಿಯನ್ನ ಕೊಟ್ಟವರು ಕೂಡ ದೇವರು. ಈಗ ಭೋಗ ಪುರುಷನಿದ್ದಾನೆ, ಲಾಜರನಿದ್ದಾನೆ, ಅವನು ಮನೆ ಮೇಲೆ 3rd ಫ್ಲೋರ್ ಅಲ್ಲಿ ಇದ್ದಾನೆ. ನಮಗೆ ಅರ್ಥ ಆಗೋದಕ್ಕೆ ಹೇಳ್ತಿದ್ದೇನೆ. ಟಾಪ್ ಫ್ಲೋರ್ ಅಲ್ಲಿ ಇದ್ದಾನೆ ಯಾರು? ಭೋಗ ಪುರುಷನು. ಲಾಜರನು ಗ್ರೌಂಡ್ ಫ್ಲೋರ್ ಅಲ್ಲಿ ಗೇಟ್ ಹೊರಗಡೆ ಕಸದ ಕುಪ್ಪೆ ಪಕ್ಕದಲ್ಲಿ ಕೂತಿದ್ದಾನೆ. ಆ ಕಸದಲ್ಲಿ ಬೀಳುವಂತ ಕೆಲವೊಂದು ರೊಟ್ಟಿಗಳನ್ನ, ಮನೆಯಿಂದ ಬರುವಂತ ಕಸಗಳನ್ನ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಜೊತೆಗೆ ಯಾವ ಇದಾವೆ? ನಾಯಿಗಳು ಕೂಡ ಇದಾವೆ. ಇದು ಲಾಜರನ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೈಬಲ್ ಓದ್ಬೇಕಾದ್ರೆ ಪ್ರೇರೆ, ಬೈಬಲ್ ನಮಗೆ ಹೆಚ್ಚಾಗಿ ಅರ್ಥವಾಗ್ಬೇಕಾ? ಓದುವುದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಹೇಗಿರಬಹುದು? ಭೋಗ ಪುರುಷನು ಹೇಗಿರ್ತಾನೆ, ಲಾಜರನು ಹೇಗಿರ್ತಾನೆ. ಯಾಕಂತಂದ್ರೆ ಇದು ಕೇವಲ ಓದಿದ್ರೆ ನಮ್ಗೇನು ಅರ್ಥ ಆಗಲ್ಲ. ದಯವಿಟ್ಟು ಹೇಳ್ತಿದ್ದೇನೆ, ಏನು ಅರ್ಥ ಆಗಲ್ಲ. ವಿ ಹ್ಯಾವ್ ಟು ವಿಜುವಲೈಸ್ ಅವರ್ ಸೆಲ್ಫ್ಸ್. ಏನು ಹೇಗಿರಬಹುದು? ಭೋಗ ಪುರುಷನು ಮೈ ತುಂಬಾ ಬಂಗಾರಗಳನ್ನ ಹಾಕೊಂಡು, ಒಳ್ಳೆ ವಸ್ತ್ರಗಳನ್ನ ಹಾಕೊಂಡು ತಿಂತಾ ಇದ್ದಾನಂತೆ, ಇಷ್ಟ ಬಂದು ತಿಂತಿದ್ದಾನೆ. ಲಾಜರನಿಗೆ ಏನಿಲ್ಲ, ಎಂಜಿಲನ್ನ ತಿನ್ನಬೇಕಾಗಿರುವಂತ ಪರಿಸ್ಥಿತಿಯಲ್ಲಿ ಯಾರಿದ್ದಾನೆ? ಲಾಜರ್. ಈ ಪರಿಸ್ಥಿತಿ ಕೊಟ್ಟವ್ರು ಯಾರು? ಹೇಳಿ? ಯಾರು? ದೇವರು. ಕರೆಕ್ಟಾ? ಭೋಗ ಪುರುಷನಿಗೆ ಆ ಸ್ಥಿತಿ ಕೊಟ್ಟವರು ಯಾರು? ದೇವರು. ಲಾಜರನಿಗೆ ಪರಿಸ್ಥಿತಿ ಕೊಟ್ಟವರು ದೇವರು. ಈಗ ಇವರಿಬ್ಬರಿಗೂ ಪರಿಸ್ಥಿತಿಯನ್ನು ಕೊಟ್ಟವರು ದೇವರೇ, ಆದ್ರೆ ಬೇರೆ ಬೇರೆ ರೀತಿಯಾದಂತ ಪರಿಸ್ಥಿತಿಗಳನ್ನ ಕೊಟ್ಟಿದ್ದಾರೆ. ನಂತರ ನಡೆಯುವಂತದ್ದನ್ನ ನಾವು ಓದೋಣ ಮುಂದೆ. ಕೆಲವು ದಿನಗಳ ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಐಶ್ವರ್ಯವಂತನು ಸಹ ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳಾದವು. ಭಿಕ್ಷಗಾರನ ಸತ್ತ, ಲಾಜರನ ಸತ್ತ, ಇವನು ಸತ್ತ. ಇಬ್ಬರು ಸತ್ರು. ಬಟ್ ಇಬ್ಬರಿಗಲ್ಲಿ ಒಬ್ಬರಿಗೆ ಮಾತ್ರ ಅಂತ್ಯಕ್ರಿಯೆ ನಡೀತಂತೆ. ನೋಡಿ, ಯಾರಿಗೆ? ಭೋಗ ಪುರುಷನಿಗೆ, ಐಶ್ವರ್ಯವಂತನಿಗೆ. ಯಾರಿಗ್ ನಡೆದಿಲ್ಲ? ಯಾಕೆ ನಡೆದಿಲ್ಲ? ಅವನಿಗೆ ಯಾರಿಲ್ಲ, ಅವನಿಗೆ ದಿಕ್ಕಿಲ್ಲ, ಅವನಿಗೆ ಅಡ್ರೆಸ್ಸೇ ಇಲ್ಲ, ಅವನಿಗೇನಿಲ್ಲ, ಅಡ್ರೆಸ್ಸೇ ಇಲ್ಲ, ಅವನಿಗೆ ದಿಕ್ಕಿಲ್ಲ. ಅದಕ್ಕೆ ಲಾಜರನಿಗೆ ಇವಾಗ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೊರಗಡೆ ಯಾವ್ದಾದ್ರು ನಾಯಿ ಪ್ರಾಣಿ ಆಕ್ಸಿಡೆಂಟ್ ಆಗ್ಬಿಟ್ಟು ಯಾವ್ದೊಂದು ತುಳಿಸ್ಬಿಟ್ಟು ಏನೊಂದು ಸತ್ತೈತೆ ಅಂತ ಅನ್ಕೊಳ್ಳಿ. ಕೆಲವೊಮ್ಮೆ ರೋಡಲ್ಲಿ ನಾವು ನೋಡ್ತಿರ್ತೇವೆ. ಯಾರು ಕ್ಲೀನ್ ಮಾಡ್ಬೇಕು? ನಾವು ಕ್ಲೀನ್ ಮಾಡ್ತೀವಿ ಹೋಗ್ಬಿಟ್ಟು. ಅದನ್ನ ಯಾರು ಕ್ಲೀನ್ ಮಾಡ್ತಾರೆ ಹೇಳಿ? ಕಾರ್ಪೊರೇಷನ್ ಅಂತ ಒಂದಿದೆ, BBMP ಅಂತೀವಿ ಬೆಂಗಳೂರಲ್ಲಿ. ಅದನ್ನ BBMP ಅವರು ಬರ್ತಾರೆ, ಅದನ್ನ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡೋದಂತಂದ್ರೆ ಏನು? ತೆಗಿತಾರೆ, ಕಸದ ಕುಪ್ಪೆಗೆ ಹಾಕ್ತಾರೆ, ಹೋಗ್ಬಿಟ್ಟು ಅಲ್ಲಿ ಡಂಪ್ ಮಾಡ್ತಾರೆ ಮತ್ತೆ. ಹೌದಾ? ಇದು ಅವ್ರು ಮಾಡೋ ಕೆಲಸ. ಇವಾಗ ಲಾಜರನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಹಾಗಿದೆ.
ಯಾರು ಬಂದು ನೋಡ್ಕೊಳ್ಳೋರಿಲ್ಲ. ಇವಾಗ ಭೋಗ ಪುರುಷನು ಕೂಡ ಸತ್ತಂತೆ. ಸತ್ತಿದ ತಕ್ಷಣ ದೊಡ್ಡ ದೊಡ್ಡ ಕಾರ್ಗಳು ಮನೆ ಮುಂದೆ ಬರ್ತವೆ, ದೊಡ್ಡ ದೊಡ್ಡವರೆಲ್ಲರೂ ಮನೆಗೆ ಬರ್ತಾವ್ರೆ. ಯಾಕೆ? ಸತ್ತವ್ರು ಯಾರು? ಭೋಗ ಪುರುಷನು. ಅಂದ್ರೆ ಐಶ್ವರ್ಯವಂತನು, ಫುಲ್ ರಿಚ್. ಅವನ್ ಸತ್ತ ಮೇಲೆ MLA ಗಳು ಬರ್ತಾರೆ, MP ಗಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ದೊಡ್ಡ ದೊಡ್ಡ ಕಾರ್ಗಳು ಬರ್ತವೆ, ಎಲ್ಲರೂ ಬರ್ತಾರೆ. ಬಂದು ಒಂಥರ ಏನಾದ್ರು ಉತ್ತರ ಕ್ರಿಯೆಗಳನ್ನ, ಅಂತ್ಯಕ್ರಿಯೆಗಳನ್ನ ಮಾಡಿಸಿ ಹೋದ್ರಂತೆ. ಇದು ಹೋದ ನಂತರ ನಡೆಯುವಂಥದ್ದು ರಿಯಾಲಿಟಿ. ಇಷ್ಟೊತ್ತು ನಾವು ನೋಡಿರುವಂಥದ್ದು ಡೂಪ್. ಡೂಪ್ ಅಂತಂದ್ರೆ ಶಾಶ್ವತವಲ್ಲ, ಅಶಾಶ್ವತವಾದದ್ದು. ಇನ್ಮೇಲೆ ನಾವು ನೋಡುವಂಥದ್ದು ರಿಯಾಲಿಟಿ. ಇಲ್ಲಿ ಏನ್ ಮಾಡಿದೀವೋ ಅದಕ್ಕೆ ರಿಫ್ಲೆಕ್ಷನ್. ಅದು ಅರ್ಥ ಆಗ್ತಿದ್ಯಾ? ಇಲ್ಲಿ ಏನ್ ಮಾಡಿದೀವ, ಭೂಮಿ ಮೇಲೆ ಏನ್ ಮಾಡಿದೀವಲ್ವಾ, ಅದಕ್ಕೆ ಪ್ರತಿಬಿಂಬ ಪರಲೋಕ, ಅಥವಾ ಪ್ರತಿಬಿಂಬ ಮುಂದೆ ನಡೆಯುವಂತ ಸಂದರ್ಭಗಳು. ನೋಡಿ ಏನ್ ನಡೀತಿದೆ. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಸಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಡು, ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಊರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಲಾಜರನು ಭೋಗ ಪುರುಷನು ಕಣ್ಣು ಮುಚ್ಚಿದ್ದಾರೆ. ಕಣ್ಣು ಮುಚ್ಚಿದ ಮೇಲೆ ಕಣ್ಣೆತ್ತಿ ಭೋಗ ಪುರುಷನು ನೋಡ್ತಿದ್ದಾನೆ. ಸುತ್ತಲೂ ಉರಿತಿದೆ, ಸುತ್ತಲೂ ಇದೇ ತರ. ನಮ್ಗೆ ಇವಾಗ ಹೆಂಗಿದೆಯಲ್ಲ ಸಿಚುವೇಶನ್, ಹೆಂಗಿದೆ ಹೇಳಿ? ಫುಲ್ಲು ಶೆಕೆ. ಎಲ್ಲರೂ ಒಂದ್ ಕಡೆಯಿಂದ ಹಿಂಗ್ ಒರೆಸ್ಕೊಳ್ತಿದ್ದಾರೆ. ಟವಲ್ ತಗೊಂಡು ಒರೆಸ್ಕೊಳ್ಳೋರೊಬ್ರು, ವೇಲ್ ತಗೊಂಡು ಒರೆಸ್ಕೊಳ್ಳೋರೊಬ್ರು ಒರೆಸ್ಕೊಳ್ತಿದ್ದಾರೆ. ಇದಕ್ಕೆ 1000 ಪಟ್ಟು ಜಾಸ್ತಿ, ಇದಕ್ಕೆ 1,00,000 ಪಟ್ಟು ಜಾಸ್ತಿ. ಭೋಗ ಪುರುಷ ಹೋಗಿದ ತಕ್ಷಣ ಅವನ ಸಿಚುವೇಶನ್ ಸರಿಯಾಗಿಲ್ಲ. ಏನಿದು? AC ಯಲ್ಲಿದ್ದೆ ಇಷ್ಟು ದಿನ, AC ಕಾರಲ್ಲಿ ಓಡಾಡ್ತಿದ್ದೆ ಇಷ್ಟು ದಿನ, ಎಲ್ಲ ಕೂಲ್ ಆಗಿ ತಿಂತಿದ್ದೆ ನಾನು, ಇದೇನಿದು ಇಷ್ಟೊಂದು ಊರಿ ಅಂತ ನೋಡಿದ್ರೆ ಸುತ್ತಲೂ ಅವನಿಗೆ ಪರಿಚಯವಿಲ್ಲದೆ ಇರುವಂತ ಪರಿಸ್ಥಿತಿಗಳು, ಸುತ್ತಲೂ ಅವನು ಎಂದಿಗೂ ಕಾಣದೇ ಇರುವಂತ ಪರಿಸ್ಥಿತಿಗಳು ಕಾಣ್ತಿದೆ. ಏನಿದು ಅಂತ ಹಿಂಗ್ ನೋಡ್ತಿರುವಂತ ಸ್ಥಿತಿಗಳಲ್ಲಿ ಕಣ್ಣೆತ್ತಿ ನೋಡ್ತಿದ್ದಾನೆ. ಮನೆ ಮುಂದೆ ಬಿದ್ದಿದ್ನಲ್ಲ ಭಿಕ್ಷಗಾರನು, ಅವನು ಕಾಣಿಸಿದ್ನಂತೆ. ಇವನು ಎಲ್ಲೋ ನೋಡಿದಿನಲ್ಲ, ಎಲ್ಲಿ? ಮನೆ ಮುಂದೆ ಗೇಟ್ ಹೊರಗಡೆ, ಕುಪ್ಪೆ ತೊಟ್ಟಿ ಪಕ್ಕದಲ್ಲಿ. ಅವನೇ ತಾನೆ ಇವನು, ಅವನೇ. ಎಲ್ಲಿದ್ದಾನೆ? ಅಬ್ರಹಾಮನ ಎದೆಗೆ ಹೊರಗಿಕೊಂಡಿದ್ದಾನಂತೆ. ಅಬ್ರಹಾಮನ ಎದೆಗೆ ಈಗ ಹೇಳಿ, ಅಬ್ರಹಾಮನು ಇವರೇ ಅಂತ ಭೋಗ ಪುರುಷನಿಗೆ ಹೆಂಗ್ ಗೊತ್ತು? ಇವರು ಅಬ್ರಹಾಮನು ಅಂತ ಹೆಂಗ್ ಗೊತ್ತು? ಲಾಜರನ ಆದ್ರೆ ಗೊತ್ತು, ಯಾಕಂದ್ರೆ ಮನೆ ಹೊರಗಡೆ ಇದ್ದ, ತಿನ್ಬೇಕು ಅಂತಿದ್ದ, ಏನೋ ನೋಡಿರ್ಬೋದು, ಪರಿಚಯ ಇರ್ಬೋದು, ಗೊತ್ತಿರ್ಬೋದು. ಇವಾಗ ಅಬ್ರಹಾಮನು ಇವರೇ ಅಂತ ಹೆಂಗ್ ಗೊತ್ತು? ಅಬ್ರಹಾಮನನ್ನ ಕಡಿದನ ನೋಡಿದ ತಕ್ಷಣ ಅಬ್ರಹಾಮನ ಅಂತ ಗೊತ್ತಾಗ್ಬಿಡುತ್ತಂತೆ. ಅಬ್ರಹಾಮನ ಎದೆಗೆ ಲಾಜರನು ಹೊರಕೊಂಡಿದ್ದಾನೆ ಗೊತ್ತಾಗ್ಬಿಟ್ಟಿದೆ ಅಂತೆ. ಅಬ್ರಹಾಮನನ್ನ ಕೇಳ್ತಿದ್ದಾನೆ, ಹೆಂಗ್ ಗೊತ್ತಾಯ್ತು ಅಬ್ರಹಾಮನ ಇವನೇ ಅಂತ? ಹೆಂಗ್ ಗೊತ್ತಾಯ್ತು ಅಬ್ರಹಾಮನ ಈತನೇ ಅಂತ? ಸತ್ತೋದ್ವಿ ಅಂತ ಅಂದ್ಕೊಳ್ಳಿ ಪ್ರಿಯರೇ, ಎಲ್ಲಾ ಗೊತ್ತಾಗುತ್ತೆ ನಮ್ಗೆ. ಸತ್ತ ಮೇಲೆ ಎಲ್ಲಾ ಗೊತ್ತಾಗುತ್ತೆ. ಸಾಯಕ್ ಮುಂಚೆ ಏನು ಗೊತ್ತಿರಲ್ಲ ನಮಗೆ. ಸತ್ತೋದ್ವಿ ಅಂತ ಅಂದ್ಕೊಳ್ಳಿ, ಎಲ್ಲ ನಮ್ಗೆ ಮಬ್ಬುಲ್ ಹಿಡಿಪೋತ ಅಂತಾರ ಗದ. ಮಬ್ಬುಲ್ ಎಲ್ಲ ಕ್ಲೌಡ್ಸು. ಇವಾಗ ಮಳೆ ಬರಕ್ ಮುಂಚೆ ಹೆಂಗಿರುತ್ತೆ? ಕಪ್ಪಿಗೆ ಮೋಡಗಳು. ಮಳೆ ಬಿದ್ದೋಯ್ತು, ಹೋದ್ಮೇಲೆ ಹೆಂಗಿರುತ್ತೆ ಹೇಳಿ? ಮೋಡ ಎಲ್ಲ ಹೋಗುತ್ತೆ, ಸೂರ್ಯನ ಬೆಳ್ಳಗ್ ಕಾಣಿಸ್ತಿರತಾನೆ, ಫುಲ್ ಕ್ಲಾರಿಟಿ. ಪರಲೋಕಕ್ಕೆ ಹೋದ್ಮೇಲೆ ಅಂತಂದ್ರೆ ಪ್ರಾಣ ಬಿಟ್ಟ ಮೇಲೆ, ಸತ್ತೋದ್ಮೇಲೆ ಹೆಂಗ ಗೊತ್ತಾ ಪ್ರಿಯರೇ? ಬದುಕೋವರೆಗೂ, ಭೂಮಿ ಮೇಲಿರೋವರೆಗೂ ಎಲ್ಲ ಮಬ್ಬುಲ್ ಮೋಡ, ಏನು ಗೊತ್ತಾಗಲ್ಲ. ಒನ್ಸ್ ಸತ್ತೋದ್ವಾ, ಮಬ್ಬುಲ್ ಹಿಡಿಪೋತಾయి, ಮೋಡಗಳೆಲ್ಲ ಸೈಡ್ ಆಗ್ಬಿಟ್ಟು ಪಿಕ್ಚರ್ ಕ್ಲಾರಿಟಿ ಆಗತ್ತೆ. ಅಬ್ರಹಾಮನನ್ನು ನೋಡ್ತಿದ್ದಾನಂತೆ. ಇನ್ನು ನಾವು ಈಗ ಅಂದ್ಕೊಳ್ಬೋದು, ಅಬ್ರಹಾಮನ ಬಗ್ಗೆ ಭೋಗ ಪುರುಷನು ಓದಿರ್ಬೋದೇನೋ, ಕೇಳಿರ್ಬೋದೇನೋ. ಯಾರು ಹೇಳಿದ್ರು ಭೋಗ ಪುರುಷನಿಗೆ? ಯಾರು ಹೇಳಿದ್ರು? ಯಾವ ಟೈಮಲ್ಲಿ ಇದ್ದಾನೆ ಗೊತ್ತಾ? ಯಾವ ಟೈಮಲ್ಲಿ ಇದೆ? ಕೆಳಗಿನ ವಚನ ನಾವು ಓದೋಣ. ಯಾವ ಟೈಮಲ್ಲಿ ಇದ್ದಾನೆ? ಅಬ್ರಹಾಮನೊಂದಿಗೆ ಮಾತನಾಡ್ತಿರ್ಬೇಕಾದ್ರೆ 25ನೇ ವಚನ. ಆದ್ರೆ ನಾನು ಓದ್ತೇನೆ. ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನ ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿವನಿಗೆ ಸಮಾಧಾನ, ಆದರೆ
ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರು ಇದ್ದಾರೆ. ಅವರು ಸಹ ಈ ಯಾತನೆ ಸ್ಥಳಕ್ಕೆ ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಅದಕ್ಕೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು. ಏನಿದೆಯಂತೆ ಅವ್ರ ಹತ್ರ ಟೈಮಿಗೆ? ಧರ್ಮಶಾಸ್ತ್ರ ಇದೆ, ಪ್ರವಾದನೆಗಳ ಗ್ರಂಥವಿದೆ. ಅಂತಂದ್ರೆ ಹಳೆ ಒಡಂಬಡಿಕೆ ಅವ್ರ ಹತ್ರ ಇದೆ. ಆಲ್ಮೋಸ್ಟ್ ಬೈಬಲ್ ಇದೆ, ಹೊಸ ಒಡಂಬಡಿಕೆ ಇಲ್ಲ ಇನ್ನು. ಏನಿದೆ? ಧರ್ಮಶಾಸ್ತ್ರ ಅಂತಂದ್ರೆ ಯಾವುದು? ಮೊದಲು ಕಾಣಿಸುವಂತ ಪಂಚಖಂಡಗಳು ಧರ್ಮಶಾಸ್ತ್ರ. ಈ ಧರ್ಮಶಾಸ್ತ್ರ, ಈ 5 ಖಂಡಗಳು, ನಂತರ ಬರುವಂತ ಪ್ರವಾದಿಗಳ ಪುಸ್ತಕಗಳು, ಇವೆಲ್ಲವೂ ಕೂಡ ಯಾರ ಹತ್ರ ಇದಾವಂತೆ? ಅವ್ರ ಹತ್ರ ಇದೆ. ಅಂದ್ರೆ ಭೋಗ ಪುರುಷನು ಅಬ್ರಹಾಮನ್ ಯಾರು ಅಂತ ಗೊತ್ತಾಗಿದೆ ಅಂತಂದ್ರೆ, ಭೋಗ ಪುರುಷನು ದಿನ ಚರ್ಚ್ಗೆ ಹೋಗೋನು. ಅರ್ಥ ಮಾಡ್ಕೊಳ್ಳಿ, ಭೋಗ ಪುರುಷನು ದಿನ ಚರ್ಚ್ಗೆ ಹೋಗೋನು. ಅಲ್ಲೆಲೂಯ ಅಂತ ಬರೋನು. ಸ್ತೋತ್ರ ಬಲಿ ಅಂತ ಹಾಡಿ ಬಂದವನು. ಆರಾಧನೆ ನಾಯಕ ಹಾಡು ಹೇಳಿ ಬಂದವನು ಯಾರು? ಭೋಗ ಪುರುಷನು. ಅಬ್ರಹಾಮನ ದೇವರ ನಿನಗೆ ಹಾಡು ಹೇಳಿ ಬಂದವನು ಯಾರು? ಭೋಗ ಪುರುಷನು. ಅದಕ್ಕೆ ಗೊತ್ತು ಅಬ್ರಹಾಮನ್ ಯಾರಂತ. ಅರ್ಥ ಆಗ್ತಿದ್ಯಾ? ಅಂದ್ರೆ ಯಾವತ್ತು ಫಿಸಿಕಲ್ ಆಗಿ ನೋಡಿಲ್ಲ, ಅಲ್ಲಿಗೆ ಹೋಗಿದ ತಕ್ಷಣ ಆ ಕ್ಯಾರೆಕ್ಟರ್, ಆ ವಿಜುವಲೈಸೇಷನ್, ಆ ಸ್ಥಿತಿಗತಿ ಎಲ್ಲ ನೋಡಿದ ತಕ್ಷಣ ಇವನು ಅಬ್ರಹಾಮನೆ ಅಂತ ಫಿಕ್ಸ್ ಆಗೋದ. ಈ ಪರಿಸ್ಥಿತಿ ಅಬ್ರಹಾಮನಿಗೆ ಬಿಟ್ರೆ ಬೇರೆ ಯಾರಿಗೋ ಇರಲ್ಲ. ಯಾಕಂತಂದ್ರೆ ವಿಶ್ವಾಸಿಗಳಿಗೆ ಮೂಲಪಿತೃ, ದೊಡ್ಡ ಲೆವೆಲ್. ಪರಲೋಕದಲ್ಲಿ ಅಬ್ರಹಾಮನ್ ದೊಡ್ಡ ಲೆವೆಲ್ ಸರ್. ದೊಡ್ಡ ಸೀಟ್, ಹೈಟ್ ಸೀಟ್ ಯಾರ್ದಾದ್ರೂ ಇರುತ್ತಾ ಅಂತಂದ್ರೆ ಅದು ಅಬ್ರಹಾಮಂದೇ. ಆ ಸೀಟ್ ಪಕ್ಕದಲ್ಲಿ, ಸೀಟ್ ಮೇಲೆ ತೊಡೆ ಮೇಲೆ ಕೂತ್ಕೊಂಡು ಎದೆ ಮೇಲೆ ಹೊರಕ್ ಕಿಂಡರೋರು ಒಬ್ರು ಇದಾರೆ ಅಂತ. ಅದನ್ನ ನೋಡ್ಬಿಟ್ಟು ಶಾಕ್ ಆದ. ಯಾರು? ಭೋಗ ಪುರುಷರು. ಪ್ರಿಯರೇ, ಭೋಗ ಪುರುಷನಿಗೆ ಹೆಂಗ್ ಗೊತ್ತು? ಚರ್ಚ್ ಮೆಂಬರ್ ಇವನು. ಅರ್ಥ ಆಯ್ತಿದ್ಯಾ? ಚರ್ಚ್ಗೆ ಹೋಗೋನು ಇವನು. ಚರ್ಚ್ಗೆ ಹೋಗೋ ಭೋಗ ಪುರುಷನಿಗೆ ಯಾರು ಗೊತ್ತು? ಅಬ್ರಹಾಮನ ಮಗನಾಗಿರುವಂತ ಇಸಾಕನು ಗೊತ್ತು, ಯಾಕೋಬನು ಗೊತ್ತು, ದಾವಿದನು ಗೊತ್ತು, ಮೋಶೆ ಗೊತ್ತು, ಎಲ್ಲ ಗೊತ್ತಿರಬೇಕಾಗಿರುವಂತ ಭೋಗ ಪುರುಷನ್ ಎಲ್ಲಿ ಕೂತವನೆ? ಒಳ್ಳೆ ಚೇರ್ ಹಾಕ್ಬಿಟ್ಟು ನರಕದಲ್ಲಿ ದೇವ್ರು ಕುಂಡ್ರಸವ್ರೆ. ಚರ್ಚ್ ಒಳಗಡೆನೂ ಕೂಡ ಹೋಗ್ಲಿಕ್ಕಾಗದೆ, ಕುರುಪುಗಳಿಂದ, ನೋವುಗಳಿಂದ, ಊಟಕ್ಕೂ ತಿನ್ಲಿಕ್ಕಾಗದೆ ಇರುವಂತ ದರಿದ್ರನು, ಭಿಕ್ಷುಗಾರನು ಯಾರಾದ್ರೂ ಇದಾನಲ್ಲ, ಅವನೆಲ್ಲಿದ್ದಾನಂತೆ? ಎಲ್ಲಿದ್ದಾನೆ? ಪರಲೋಕದಲ್ಲಿರೋ ದೊಡ್ಡ ವಿಷಯ ಅಲ್ಲ. ಪರಲೋಕದಲ್ಲಿ ಅಬ್ರಹಾಮನ ಪಕ್ಕದ ಸೀಟ್ ಅಂತ ಹೇಳಿದ್ರು ಕೂಡ ಏನೋ ಎದೆಗೆ ಹೊರಕೊಂಡಿದಾನಂತೆ. ನೀನ್ ಏನ್ ಹೇಳ್ಬೇಕು ಹೇಳಿ? ಶಾಕ್ ಆಗೋದ ಗೊತ್ತಾಗಿಲ್ಲ. ನಾನು ಹೋಗಿದ್ದೀನಲ್ಲ ಚರ್ಚ್ಗೆ, ನಾನು ಕೇಳಿದ್ದೀನಲ್ಲ ವಾಕ್ಯ. ಒಂದ್ ವೇಳೆ ಯಾರಾದ್ರೂ ಈ ತರ ಹೇಳಿದ್ರೆ ದಯವಿಟ್ಟು ಅವ್ರಿಗೆ ಹೇಳಿ, ವಾಕ್ಯ ಕೇಳಿದ್ರೆ ಪರಲೋಕಕ್ಕೆ ಹೋಗಲ್ಲ, ಚರ್ಚ್ಗೆ ಹೋದ್ರೆ ಪರಲೋಕಕ್ಕೆ ಹೋಗಲ್ಲ. ಅಬ್ರಹಾಮನನ್ನ ಕುರಿತು ಕತೆಗಳೆಲ್ಲ ಕೇಳಿದ್ರೆ ಎಲೆ ಪರಲೋಕಕ್ಕೆ ಹೋಗಲ್ಲ. ಅಬ್ರಹಾಮನ ಹಾಗೆ ಬದುಕಿದ್ರೆ ಮಾತ್ರ ಪರಲೋಕ, ಈಸಾಕನ ಹಾಗೆ ಬದುಕಿದ್ರೆ ಮಾತ್ರ ಪರಲೋಕ, ಮೋಶೆ ಹಾಗೆ ಜೀವಿಸಿದ್ರೆ ಮಾತ್ರ ಪರಲೋಕ. ಹೋದ್ರಂತೆ ಇಬ್ರು. ಅಬ್ರಹಾಮನ ಮೇಲಿದ್ದಾನೆ, ಅಬ್ರಹಾಮನ ಪಕ್ಕದಲ್ಲಿ ಲಾಜರನಿದ್ದಾನೆ, ಕೆಳಗಡೆ ಯಾರು? ಭೋಗ ಪುರುಷ. ಬೇರೆ ಸತ್ತ ಮೇಲೆ ನೋಡಿ ಕ್ಲಾರಿಟಿ ಸಿಗುತ್ತೆ ನಮಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕ್ಲಾರಿಟಿ, ಪ್ಯೂರ್ ಕ್ಲಾರಿಟಿ ಸಿಗುತ್ತೆ ನಮಗೆ. ಎಷ್ಟು ಕ್ಲಾರಿಟಿ ಅಂತಂದ್ರೆ ಯಾರನ್ನ ಬಂದು ಇಂಟ್ರೊಡ್ಯೂಸ್ ಮಾಡ್ಬೇಕಾರೋ ಅಂತ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ನಾವು ಪರಲೋಕಕ್ಕೆ ಹೋದ್ವಿ ಅಂತ ಅಂದ್ಕೊಳ್ಳಿ, ಪರಲೋಕಕ್ಕೆ ಹೋದ್ಮೇಲೆ ದಾವಿದನಂದುಂಟು, ಸರ್ ದಾವಿದನು ಕೀರ್ತನೆಗಳ ಗ್ರಂಥ ನಾನೇ ಬರ್ದಿದ್ದು, ನನಗೆ ನನ್ನ ಮಗನೇ ಸೊಲೊಮೋನನು, ನೋಡಿ ನನ್ನ ಮಗ. ಇಂಟ್ರೊಡ್ಯೂಸ್ ಎಲ್ಲ ಇರಲ್ಲ, ಎಲ್ಲ ಕ್ಲಾರಿಟಿ ಆಗ್ತಿರುತ್ತೆ ಅಲ್ಲಿ. ನೋಡಿದ ತಕ್ಷಣ ಫುಲ್ ಬಯೋಡೇಟಾ ನಮಗೆ ಕಾಣಿಸುತ್ತೆ ಪಕ್ಕದಲ್ಲಿ. ಏನದು? ದಾವಿದನು, ಕುರುಬನು ಫಸ್ಟು, ರಾಜನು, ಆಮೇಲೆ ಈ ತರ ಆಯ್ತು, ಸೌಲನ್ ಸಾಯಿಸ್ಬೇಕು ಅಂತ ಅಂದ್ಕೊಂಡು ಎಲ್ಲ ಕತೆ ಚರಿತ್ರೆ ಎಲ್ಲ ಕಾಣಿಸುತ್ತೆ ನಮಗೆ. ಯಾರು ಬಂದು ಏನ್ ಮತ್ತೆ ಇಂಟ್ರಡ್ಯೂಸ್ ಮಾಡ್ಕೊಂಡು ಆಮ್ ಮಿಸ್ಟರ್ ಅಂತೇಳಿ ಹೇಳ್ಬೇಕಾರಂತ ಅವಶ್ಯಕತೆ ಇರಲ್ಲ. ಹಾಗಾಗಿ ಸಾಯೋವರೆಗೂ ಕೂಡ ಪ್ರೇರೆ ನಾ ಹೇಗಿರಬೇಕಂತದ ವಾಕ್ಯ ಹೇಳುತ್ತೆ ಗೊತ್ತಾ? ನಂಬಿಗಸ್ತನ. ಸಾಯಬೇಕಾದ್ರೂ ಕೂಡ ಹೇಗಿರು ನೀನು? ನಂಬಿಕೆಯನ್ನ ಬಿಡ್ಬೇಡ, ನಂಬಿಗಸ್ತನಾಗಿರು. ಈ ನಂಬಿಕೆ ಯಾರಲ್ಲಿ ಕಾಣಿಸಿದೆ ಗೊತ್ತಾ? ಲಾಜರನಲ್ಲಿ ಕಾಣಿಸಿದೆ, ಭೋಗ ಪುರುಷನಲ್ಲಿ. ಎಷ್ಟು ವಾಕ್ಯ ಕೇಳಿದ್ದೇವೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಬಂದು ವಾಕ್ಯ ಹೇಳಿದರೆ, ಯಾರ ಮೂಲಕ ವಾಕ್ಯ ಕೇಳಿದ್ದೇನೆ ಅನ್ನುವಂಥದ್ದು ಮುಖ್ಯವಲ್ಲ. ಕೇಳಿದಂತ ಕೆಲವು ಮಾತುಗಳಾಗಿದ್ದರು, ಆ ಮಾತುಗಳನ್ನ ನಿನ್ನ ಜೀವನದಲ್ಲಿ ಅನ್ವಯಿಸಿಕೊಂಡಿದೆ, ಇದು ಮುಖ್ಯ.
ದೇವರು ನೋಡುವಂಥದ್ದು ಅದೇ. ಲಾಜರನು ಚರ್ಚ್ಗೆ ಹೋಗಿದಾನ ಹೋಗಿಲ್ವ ಎನ್ನುವಂಥದ್ದನ್ನ ಪಕ್ಕಕ್ಕೆ ಇಟ್ರೆ ದೇವರಿಗೆ ವಿಧೇಯನಾಗಿ ಬದುಕ್ತಿದ್ದಾನೆ, ದೇವರ ಮಾತುಗಳಿಗೆ ವಿಧೇಯನಾಗಿ ಬದುಕ್ತಿದ್ದಾನೆ. ಕೇಳಲ್ಪಟ್ಟಿರುವಂಥದ್ದು ಕೆಲವೇ ಮಾತುಗಳಾಗಿದ್ದರು, ಆ ಮಾತುಗಳಿಗೆ ತಲೆ ತಗ್ಗಿಸಿದಾನೆ, ಮಾತುಗಳಿಗೆ ವಿಧೇಯನಾಗಿ ಬದುಕ್ತಿದ್ದಾನೆ. ದಿನ ಪ್ರಿಯರೇ, ಎಷ್ಟು ಮಾತುಗಳನ್ನ ಕೇಳ್ತಿದ್ದೇವೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಇಟ್ ಡಸಂಟ್ ಮ್ಯಾಟರ್. ಕೇಳಿದಿರುವಂಥದ್ದನ್ನ ಎಷ್ಟರವರೆಗೂ ನೆರವೇರಿಸ್ತಿದ್ಯಾ, ಮಾಡ್ತಿದ್ಯಾ, ಇದು ಮುಖ್ಯ. ಲಾಜರನು ಸತ್ತ ಮೇಲೆ ಅಬ್ರಹಾಮನ ಎದೆಗೆ ಬರ್ಕೊಂಡಿದ್ದಾನೆ. ಭೋಗಪುರುಷನ್ ಕೇಳ್ತಿದ್ದಾನೆ, ಸ್ವಾಮಿ ಸಂಕಟ ಆಗ್ತಿದೆ, ಕಷ್ಟ ಆಗ್ತಿದೆ, ತಡ್ಕೊಳಕ್ ಆಗ್ತಿಲ್ಲ, ನಿಮ್ಮ ಎದೆಗೆ ಬರ್ಕೊಂಡಿದ್ದಾನಲ್ವಾ ಯಾರು? ಲಾಜರನು. ಅವನ ಬೆರಳ ತುದಿಯನ್ನು ನೀರಲ್ಲಿ ಅದ್ದಿ ಅದನ್ನ ನನ್ನ ನಾಲಿಗೆ ಮೇಲೆ ಬಿಡಕ್ಕೆ ಹೇಳ್ತೀಯ ಅಂತಂದ್ರೆ ಎಷ್ಟು ಬರುತ್ತೆ ಸರ್? ಎಷ್ಟು ಬರುತ್ತೆ? 1 ಲೀಟರ್ ಬಾಯಿಗೆ ಬೀಳುತ್ತಾ? 10 ಲೀಟರ್ ಹೋಗುತ್ತಾ? ಎಷ್ಟು ಹೋಗುತ್ತೆ? ಒಂದು ಹಣಿ. ಅದು ನನ್ನ ಬಾಯಿಗೆ ಬರಬೇಕು, ಅಷ್ಟು ಸಂಕಟ ಇದು, ನನ್ ತಡ್ಕೊಳಕ್ ಆಗ್ತಿಲ್ಲ, ಅದು ಕೂಡ ನನ್ನ ಹತ್ರ ಇಲ್ಲ, ಆ ಒಂದು ಹಣಿ ನಿನ್ನಿಂದ ನಾನು ಬಯಸ್ತಿದ್ದೇನೆ, ದಯವಿಟ್ಟು ಅಂತ ಕೆಲಸ ಮಾಡಿಸ್ತೀಯ ಅಂತ ಅಬ್ರಹಾಮನ ಕೇಳಿದ್ರೆ, ನೋ, ಹಾಗಲ್ಲ, ನೋ ಚಾನ್ಸ್, ಮುಗಿದೋಯ್ತು, ನಿನಗಿಲ್ಲ, ಬರಲ್ಲ, ಆ ಒಂದು ಹಣಿನೂ ಕೂಡ ನಿನಗೆ ಸಿಗಲ್ಲ. ಯಾಕೆ ಗೊತ್ತಾ? ಭೂಮಿಯ ಮೇಲೆ ನೀನು ನಿನಗೆ ಇಷ್ಟ ಬಂದ ಹಾಗೆ ಸುಖವನ್ನು ಅನುಭವಿಸಿದೆ, ಆದ್ರೆ ಭೂಮಿಯ ಮೇಲೆ ನಿನ್ನ ಮನೆ ಹೊರಗಡೆ ಇದ್ದಂತ ಲಾಜರನ್ ಏನ್ ಮಾಡಿದಾನೆ? ಕಷ್ಟವನ್ನು ಅನುಭವಿಸಿದ್ದಾನೆ. ಇದು ವ್ಯತ್ಯಾಸ. ಹಾಗಂತ ಹೇಳ್ಬಿಟ್ಟು ಇವಾಗ ಲಾಜರನು ಭೋಗ ಪುರುಷನವನಿಗೆ ದೇವ್ರು ಕೊಟ್ಟಿರುವಂತ ಆಸ್ತಿನೆಲ್ಲ ಮಾರ್ಬಿಟ್ಟು ಭಿಕ್ಷುಕಾರನಾಗ್ಬಿಟ್ಟು ರೋಡ್ ಮೇಲೆ ಬೀಳ್ಬೇಕಂತ ಅರ್ಥ? ಏನರ್ಥನ ಗೊತ್ತಾ? ಅದರ್ಥ ನೀನು ದೇವರಿಗೆ ಅವಿಧೇಯನಾಗಿ ಬದುಕಿದ್ಯಾ. ಆದ್ರೆ ಇವನಿದಾನಲ್ಲ, ಅವನ ಹತ್ರ ಏನಿಲ್ಲದೆ ಹೋದ್ರು ಕೂಡ ದೇವರಿಗೆ ಇದೆ. ನಿನ್ನ ಹತ್ರ ಎಲ್ಲ ಇತ್ತು, ಎಲ್ಲ ಇರುವುದನ್ನ ನೋಡಿ ನೀನು ದೇವರಿಂದ ದೂರ ಆದೆ. ನಿನಗೇನು ಇಲ್ಲದೆ ಇದ್ದರೂ ಕೂಡ ದೇವರಿಗೆ ಹತ್ತಿರ. ಅದಕ್ಕೆ ಪ್ರಿಯರೇ, ದೇವರು ಯಾವಾಗ ಯಾರಿಗೆ ಏನ್ ಕಟ್ ಮಾಡ್ಬೇಕು ಅದು ಕಟ್ ಮಾಡ್ತಿರ್ತಾರೆ. ದೇವ್ರು ಯಾರಿಗೆ ಏನ್ ಕಟ್ ಮಾಡ್ಬೇಕು ಅದು ದೇವ್ರಿಗೆ ಗೊತ್ತು. ಕೆಲವೊಬ್ರಿಗೆ ಆಕ್ಸಿಡೆಂಟ್ ಆಗತ್ತೆ, ಆಕ್ಸಿಡೆಂಟ್ ಆದ್ಮೇಲೆ ಕಾಲೋ ಕೈಯೋ ಕಟ್ ಆಗತ್ತೆ, ಆದ್ರೆ ಉಳಿದಿರ್ತಾರೆ. ಆಕ್ಸಿಡೆಂಟ್ ಆದ್ಮೇಲೆ ಕರೆಕ್ಟಾಗಿ ಚರ್ಚಿಗೆ ಬರ್ತಿರ್ತಾರೆ. ಏನರ್ಥ ಹೇಳಿ? ದೇವ್ರು ಫೈಡ್ ಅಂತ ಹೊಡೆದು ಹೋಗ್ ಕೂತ್ಕೊ, ನೀನ್ ಹಿಂಗಿದ್ರೇನೆ ಹೋಗ್ ಕೂತ್ಕೊಳ್ತೀಯ. ನೀನಿಲ್ಲ ಅಂತಂದ್ರೆ ಕಾಲು ಕೈ ಸರಿದ್ರೆ ನೀನೆಲ್ಲಿ ಬರ್ತೀಯ? ಅದಕ್ಕೆ ನಿನ್ ಕಾಲು ಕೈಯೋ ಎತ್ಬಿಟ್ರೆ ಎಲ್ಲಿಗೆ ಹೋಗ್ತೀಯ ನೀನು? ಒಂದು ಕಾಲು ಒಂದು ಕೈ ಇದ್ದವನಾಗಿ ಪರಲೋಕಕ್ಕೆ ನರಕಕ್ಕೆ ಹೋಗೋದಕ್ಕಿಂತ ಒಂದು ಕಾಲು ಒಂದು ಕೈ ಇಲ್ಲದಂತೆ ಪರಲೋಕಕ್ಕೆ ಹೋಗೋದು ಒಳ್ಳೇದಲ್ವಾ? ಅರ್ಥ ಆಗ್ತಿದೆಯಾ ಪ್ರೇರೆ? ಹಾಗೆ ಚರ್ಚ್ಗೆ ಬಂದವರೆಲ್ಲರೂ ಕೂಡ ಪ್ರೇರೆ, ನಾವೆಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಪೆಟ್ಟುಗಳನ್ನ ತಿಂದು ಬಂದವರೇ. ಪೆಟ್ಟುಗಳನ್ನ ತಿನ್ನದೆ ಬಂದಂತವ್ರು ಯಾರು ಇಲ್ಲ. ಪೆಟ್ಟು ತಿನ್ನದೆ ಹೋಗಿದ್ರೆ ನಾವು ಬರ್ತಿರ್ಲಿಲ್ಲ. ಅರ್ಥ ಆಗ್ತಿದ್ಯಾ? ದೇವ್ರು ಪೆಟ್ಟು ಮಾಡ್ತಾರ? ಯಾಕೆ ಮಾಡ್ತಾರೆ? ನನ್ನನ್ನು ಅರ್ಥಕೊಳ್ಳೋದಕ್ಕೆ ಪೆಟ್ಟು ಮಾಡ್ತಾರೆ. ದೇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವ್ರು ಪೆಟ್ಟು ಮಾಡ್ತಾರೆ. ಚರ್ಚ್ಗೆ ಹೋಗೋದಕ್ಕೆ ಪೆಟ್ಟು ಮಾಡ್ತಾರೆ, ಬೈಬಲ್ ಹಿಡಿಯೋದಕ್ಕೆ ಪೆಟ್ಟು ಮಾಡ್ತಾರೆ, ದೇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪೆಟ್ಟು ಮಾಡಿದ್ಮೇಲೂ ಕೂಡ ಬುದ್ಧಿ ಬಂದಿಲ್ವಾ? ಎತ್ತು ಬಿಡ್ತಾರೆ. ಅರ್ಥ ಆಯ್ತಿತಾ? ಪೆಟ್ಟು ಮಾಡಿದ ಮೇಲೂ ಕೂಡ ಬುದ್ಧಿ ಬಂದಿಲ್ವಾ? ಹಂಗೆ ಇದಾರ. ದೇವ್ರೇನ್ ಮಾಡ್ತಾರೆ ಗೊತ್ತಾ? ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ಮಾಸ್ಕ್ ಹಾಕಿರ್ತಾರೆ, ಅವ್ರಿಗೆ ವೆಂಟಿಲೇಷನ್ ಆಕ್ಸಿಜನ್ ಸರಿಯಾಗಿ ಸಿಗ್ತಿರಲ್ಲ. ಡೈರೆಕ್ಟ್ ಆಗಿ ಆಕ್ಸಿಜನ್ ಮಾಸ್ಕ್ ಇಂದ ಆಕ್ಸಿಜನ್ ನೋಡಕ್ ಹೋದವರು ಅವ್ರನ್ನ ಸಾಯಿಸ್ಬೇಕು ಅಂತ ಅಂದ್ಕೊಂಡ್ರು. ಬೆಡ್ ಮೇಲೆ ಇರೋರನ್ನ ಸಾಯಿಸ್ಬೇಕು ಅಂತ. ಈಸಿನಾ ಕಷ್ಟನಾ? ಏನ್ ಮಾಡಿದ್ರೆ ಸಾಕು? ಆಕ್ಸಿಜನ್ಗೆ ಹೋಗ್ತಿರೋ ಪೈಪ್ ಇರುತ್ತೆ ನೋಡಿ, ಅದನ್ನ ಬ್ಲಾಕ್ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ರೆ ಸಾಕು, ಹೋಗ್ಬಿಡ್ತಾರ ಅವರು. ದೇವ್ರು ಕೂಡ ಏನ್ ಮಾಡ್ತಾರ ಗೊತ್ತಾ? ನಮ್ ಗಂಟ್ಲು ಉಸಿರಾಡೋ ಗಂಟ್ಲಿರುತ್ತಲ್ಲ, ಮೂಗಿರುತ್ತಲ್ಲ, ಅದನ್ನ ಹಿಂಗ್ ಬ್ಲಾಕ್ ಮಾಡ್ಬಿಡ್ತಾರೆ ಅಷ್ಟೇ. ನಾಳೆ ಬೆಳಗ್ಗೆ ಫೋಟೋ ಆಗಿರ್ತೀವಿ. ಏನ್ ಅರ್ಥ ಗೊತ್ತಾ? ನಿನಗೆ ಒಂದ್ಸತಿ ಪೆಟ್ಟು ಮಾಡಿದೆ, ಆದ್ರೆ ನಿನಗೇನು ಬಂದಿಲ್ಲ? ಬುದ್ಧಿ ಬಂದಿಲ್ಲ. ನಿನಗೆ ಬುದ್ಧಿ ಬರದೇ ಇರೋ ಕಾರಣಕ್ಕೆ ವಾಕ್ಯ ಕೇಳಿಸ್ತಿದ್ರು ಕೂಡ ನಿನಗ್ ಬುದ್ಧಿ ಬಂದಿಲ್ಲ, ವಾಕ್ಯ ಹೇಳ್ತಿದ್ರು ಕೂಡ ನಿನಗ್ ಬುದ್ಧಿ ಬಂದಿಲ್ಲ, ಚರ್ಚ್ಗೆ ಹೋಗ್ತಿದ್ರು ಕೂಡ ನಿನಗ್ ಬುದ್ಧಿ ಬಂದಿಲ್ಲ. ಇವಾಗ ಏನ್ ಮಾಡ್ತೀನಿ ನಾನು? ಪೈಪ್ ಕಟ್ಬಿಡ್ತೀನಿ. ಪೈಪ್ ಕಟ್ಟದ್ನಾ ಮುಗ್ದೈತೆ. ಆಲ್ರೆಡಿ ಬೆಡ್ ಮೇಲೆ ಇದೆಯಾ ನೀನು? ಅರ್ಥ ಮಾಡು. ಆಲ್ರೆಡಿ ಬೆಡ್ ಮೇಲೆ ಇದೆಯಾ? ಬೆಡ್ ಮೇಲಿರೋ ನಿನ್ನನ್ನ ಮುಗಿಸೋದಕ್ಕೆ ಎಷ್ಟೋ ಟೈಮ್ ನನಗೆ ಆಗಲ್ಲ. ಹಾಗಾಗಿ ಬೆಡ್ ಮೇಲೆ ಇರೋದಕ್ಕಿಂತ ಮೊದಲೇ ದೇವ್ರನ್ನ ಆರಾಧಿಸಿದ್ರೆ ಒಳ್ಳೇದು. ಬೆಡ್ ಮೇಲೆ ಬಂದ ಮೇಲೂ ಕೂಡ ದೇವ್ರನ್ನ ಆರಾಧಿಸಿದ್ರೆ ಇನ್ನೂ ಒಳ್ಳೇದು. ಬೆಡ್ ಮೇಲೆ ಬಂದರೂ ಕೂಡ ಇನ್ನೂ ದುರಹಂಕಾರ, ಅಹಂಕಾರ, ಗರ್ವ, ಕೊಬ್ಬು ಇವೆಲ್ಲ ನಮ್ಮ ಮೊದಲು ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ, ದೇವರು ಪೈಪ್ ಮುಚ್ಚಿಬಿಡ್ತಾರೆ. ನಾಳೆ ಬೆಳಗ್ಗೆ ಮನೆ ಮುಂದೆ ಫೋಟೋ ಆಗಿರ್ತೀವಿ. ಸೊ ಪ್ಲೀಸ್ ದೇವರ ವಾಕ್ಯವನ್ನ ಕೇಳಿರುವಂತ ವಾಕ್ಯದ ಪ್ರಕಾರವಾಗಿ ಜೀವಿಸಿ. ಹಾಗಾಗಿ ಲಾಜರನು ಕೇಳಿದಂತ ವಾಕ್ಯಕ್ಕೆ ವಿಧೇಯನಾಗಿದ್ದಾನೆ, ಭೋಗ ಪುರುಷನು ವಿಧೇಯನಾಗಿಲ್ಲ. ಹೇಗೆ ಇದನ್ನೆಲ್ಲ ನೋಡ್ಬಿಟ್ಟು ಭೋಗ ಪುರುಷನಿಗೆ ಟೆನ್ಷನ್ ಆಗೋಯ್ತು. ನನಗೆ ಇನ್ನೂ 5 ಜನ ಅಣ್ಣ ತಮ್ಮಂದ್ರಿದ್ದಾರೆ. ಸರ್, ಅಬ್ರಾಹ್ಮನೆ ಪ್ಲೀಸ್
ಯಾರನ್ನ ಕಳ್ಸ್ಕೊಡಿ? ಲಾಜರನ್ನ ಕಳ್ಸ್ಕೊಟ್ಬಿಟ್ಟು ದಯವಿಟ್ಟು ಹೇಳಿಸ್ಕೊಡ್ತೀರಾ ಅಂತಂದ್ರೆ ಒಂದೇ ಡೈಲಾಗು, ನೋ. ನೀನ್ ಅವಾಗ ಏನೇ ಕೇಳು ಎಲ್ಲದಕ್ಕೂ ಒಂದೇ ಆನ್ಸರ್, ನೋ. ಎಸ್ ಅಂತ ಬರೋದೇ ಇಲ್ಲ, ಎಲ್ಲ ನೋ. ನೀರ್ ಬೇಕು, ನೋ. ಕಳ್ಸು, ನೋ. ಉರಿತಿದೆ, ನೋ. ಮನೆ ಕಳು, ನೋ. ಎಲ್ಲದಕ್ಕೂ ನೋ 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 ನೋ. ಭೂಮಿ ಮೇಲೆ ಇದ್ದಾಗ ಎಲ್ಲ ಎಸ್ 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 ಎಸ್. ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ದರ್ ಇಸ್ ನೋ ಆಪ್ಷನ್. ಇಲ್ಲಿದ್ರೇನೆ ಏನಾದ್ರು ಆಪ್ಷನ್. ಇಲ್ಲಿರುವಂತ ಆಪ್ಷನ್ ಅಲ್ಲಿ ಏನು? ಒಂದು, ದೇವ್ರ ಕೆಲಸ ಮಾಡ್ತೀಯಾ? ಎಸ್. ಇಲ್ಲ, ದೇವ್ರ ಕೆಲಸ ಮಾಡಲ್ವಾ? ನೋ. ಇಲ್ಲಿ ನೋ ಅಂದ, ದೇವ್ರು ಕೂಡ ಅಲ್ಲಿ ನೋ ಅಂತಾರೆ. ಇಲ್ಲಿ ಎಸ್ ಅಂದ, ಅವಾಗ ದೇವ್ರು ಕೂಡ ನಿನಗೆ ಎಸ್. ಹಾಗಾಗಿ ಲಾಜರನು ದೇವರಿಗೆ ವಿಧೇಯನಾಗಿದ್ದಾನೆ. ಏನಿದೆ ಏನಿಲ್ಲ ಅದು ಪ್ರಶ್ನೆ ಅಲ್ಲ, ನಿನ್ನ ಭಕ್ತಿ ಹೇಗಿದೆ ಅನ್ನುವಂಥದ್ದು ಮುಖ್ಯ, ನಿನ್ನ ವಿಧೇಯತೆ ಹೇಗಿದೆ ಅನ್ನುವಂಥದ್ದು ಮುಖ್ಯ, ನಿನ್ನ ಜೀವನ ಹೇಗಿದೆ ಅನ್ನುವಂಥದ್ದು ಮುಖ್ಯ. ಹಾಗಾಗಿ ನಮ್ಮ ಜೀವನಗಳನ್ನು ನಾವು ಹೇಗೆ ರೂಪಿಸಿಕೊಳ್ಳುತ್ತಿದ್ದೇವೆ, ಈ ನಮ್ಮ ಬದುಕುಗಳನ್ನು ನಾವು ಹೇಗೆ ನಡೆಸಿಕೊಳ್ಳುತ್ತಿದ್ದೇವೆ, ದೇವರಿಗೆ ವಿಧೇಯರಾಗಿ ನಾವು ಬದುಕ್ತೀವಿ, ದೇವರ ಆಲೋಚನೆಗಳಿಗೆ ತಕ್ಕಂತೆ ನಾವು ಬದುಕ್ತಿದ್ದೇವೆ, ದೇವರ ಪ್ರಣಾಳಿಕೆಗಳಿಗೆ ತಕ್ಕಂತೆ ನಾವು ಜೀವಿಸ್ತಿದ್ದೇವೆ. ದಯವಿಟ್ಟು ಪ್ರೇರೆ, ಈ ಜೀವನ ಶಾಶ್ವತವಲ್ಲ, ಈ ಉಸಿರು ಶಾಶ್ವತವಲ್ಲ, ಈ ಬದುಕು ಶಾಶ್ವತವಲ್ಲ, ಅಶಾಶ್ವತವಾದದ್ದಿದು. ಶಾಶ್ವತವಾದದ್ದು ಪರಲೋಕ ಮಾತ್ರ, ಶಾಶ್ವತವಾದದ್ದು ನರಕ ಮಾತ್ರ. ನರಕನು ಶಾಶ್ವತನ? ನರಕನು ಶಾಶ್ವತ. ಪರಲೋಕ ಒಂದೇ ಅಲ್ಲ, ಅಲ್ಲಿಂದ ನೋಡಿದ್ರೆ ಇನ್ನೊಂದು ಕಾಣಿಸುತ್ತೆ, ನರಕ. ಅದು ಕೂಡ ಎಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೇವೆ, ಎಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೇವೆ. ಇದು ದೇವರೆಲ್ಲರ ಕೈಗಳಿಗೆ ಅದನ್ನು ಕೊಟ್ಬಿಟ್ಟಿದ್ದಾರೆ. ಜೀವವು ಮರಣವು ಎರಡೂ ನಿನ್ನ ಕೈಯಲ್ಲಿದೆ, ನೀನು ಎಲ್ಲಿಗೆ ಹೋಗ್ತೀಯ? ಲಾಜರನ ಕೈಯಲ್ಲೂ ಇದೆ. ಲಾಜರನು ದೇವರನ್ನ ಬೈಬೋದಿತ್ತು, ಏನ್ ದೇವರ ಇಂಥ ಪರಿಸ್ಥಿತಿ ನನಗೆ ಕೊಟ್ಬಿಟ್ಟಿದ್ಯಾ, ಛೀ ಥೂ, ನೀನ್ ಇಂಥವ್ರಂತ ನಾನು ಅಂದ್ಕೊಂಡಿರಲಿಲ್ಲ ಅನ್ಬೋದಿತ್ತು. ಅಂದಿಲ್ಲ. ಭೋಗ ಪುರುಷನ ಎಲ್ಲವೂ ಇದ್ದಾಗ ದೇವರೇ ಕೃತಜ್ಞತೆಗಳು, ಸ್ತೋತ್ರಗಳು, ಇದನ್ನ ನಿನ್ನನ್ನು ಕೊಟ್ಟಿದ್ಯಾ, ನಿನಗೋಸ್ಕರ ನಾನು ಜೀವಿಸ್ತೇನೆ ಅಂತೇಳಿ ವಿಧೇಯನಾಗಿ ಬದುಕೋದನ್ನ ಪಕ್ಕಕ್ಕಿಟ್ಟು ಸುಖ ಪಡೋದಕ್ಕೆ ಅಭ್ಯಾಸಗೊಂಡ. ಸುಖ ಬಂತ ಪ್ರಿಯರೇ, ದೇವರು ನಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಅರ್ಥ ಮಾಡಿ, ದೇವ್ರನ್ನ ಯಾವತ್ತು ಸುಖ ಕೇಳಬೇಡಿ. ಯಾವತ್ತು ಸುಖ ಕೇಳಬೇಡಿ. ಏನಿದ್ರು ಕೂಡ ದೇವರೇ ಕಷ್ಟ ಕೊಡು, ಅದನ್ನ ಸಹಿಸಿಕೊಳ್ಳುವ ಧೈರ್ಯ ಕೊಡು, ಅದರಲ್ಲಿ ನಿಲ್ಲಿಸಷ್ಟೇ. ಹೀಗೆ ನನಗೆ ಕೊಟ್ಬಿಡು, ನನಗೇನೋ ಬೇಕು ಅಂತ ನಾನು ನಿನ್ನನ್ನ ಕೇಳಲ್ಲ. ನಾವು ಓದ್ಕೊಂಡ್ವಲ್ಲ ಪ್ರೇರಣೆ, ನಮ್ಮೆಲ್ಲರಿಗೂ ಗೊತ್ತು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ, ದೇವರೇ ನನಗೆ ಹೆಚ್ಚಾದ ಐಶ್ವರ್ಯವನ್ನು ಕೊಡಬೇಡ, ಹಾಗಾಗಿ ನನ್ನನ್ನ ಹಾಗಂತೇಳಿ ಬಡವನನ್ನಾಗಿ ಕೂಡ ನನ್ನನ್ನ ಐಶ್ವರ್ಯವಂತನಾದ್ರೆ ನನ್ ಕೊಬ್ಬು ಜಾಸ್ತಿ ಆಗತ್ತೆ. ದಯವಿಟ್ಟು ಇಂಥ ಮಾತುಗಳನ್ನ ಯೂಸ್ ಮಾಡ್ತಿದ್ದೇನೆ ಅಂತ ದಯವಿಟ್ಟು ಏನು ಅನ್ಕೋಬೇಡಿ. ಕೊಬ್ಬು ಇದು ಎಲ್ಲ ಅದು ಹಂಗೆ ಹೇಳಿದ್ರೇನೆ ನಮ್ಗೆ ಅರ್ಥ ಆಗುತ್ತೆ, ಹಂಗೆ ಹೇಳಿದ್ರೇನೆ ನಮ್ಗೆ ಒಂದ್ ಸ್ವಲ್ಪ ಹೊಡೆದಂಗಾದ್ರೂ ಇರುತ್ತೆ ಅಂತ ಹೇಳೋದು ಅಷ್ಟೇ. ತುಂಬಾ ಜನಕ್ಕೆ ಏನ್ ಇವ್ರು ವಾಕ್ಯ ಹೇಳ್ತಿದಾರೆ, ಇನ್ನೇದ್ರ ಏನ್ ಹಿಂಗ್ ಮಾತಾಡ್ತಾರೆ ಅಂತ ಅಂದ್ಕೊಳ್ತಾರೆ. ಹಂಗಂತ ಅಂದ್ಕೊಳ್ಳೋರು ಕೂಡ ಇರ್ತಾರೆ. వాక్యం ఏం గడవకు దేవుడు మిమ్మల్ని ప్రేమించుచున్నాడు. రండి ప్రియులారా, రండి జనులారా, ఆశీర్వదించును. నీ కాలు రాయికి తగలకుండా దేవుడు నిన్ను దేవదూతలతో ఎత్తి కాపాడును, రండి ఆశీర్వాదము పొందండి. ಹಿಂಗೆ ಹೇಳಿದ್ರೆ ವಾಕ್ಯ, ಹಿಂಗೆ ಹೇಳಿದ್ರೆ ನೀರು ವಾಕ್ಯ. ಆತ್ಮ ಇಲ್ಲ ಇವ್ರ ಹತ್ರ ಅಂತಾರೆ, ಪವಿತ್ರಾತ್ಮ ಇಲ್ಲ ಇವ್ರ ಹತ್ರ. ಆತ್ಮ ಇಲ್ಲ ಅಂತಂದ್ರೆ ವಾಕ್ಯ ಬರಲ್ಲ, ಆತ್ಮ ಇಲ್ಲ ಅಂತಂದ್ರೆ ಪವಿತ್ರಾತ್ಮ ದಿಗಡು ಮನ ಮೀದಕ್ಕೆ ಹೋಗಂ. ಹೌದಾ? ಆತ್ಮಲೇನಿಲ್ಲ, ಆತ್ಮಲಾಗಬೇಡ ವಾವ್ ಅಂತ ಕಾನ್ಸೆಪ್ಟ್ ಅಲ್ಲಿ. ಹಾಗಾಗಿ ಇನ್ನೊಂದು ಮಾತುಗಳು ಯಾಕೋ ಗೊತ್ತಾ ಪ್ರಿಯರೇ, ಜಸ್ಟ್ ನಮಗೆ ಅದು ಕೇಳಿದ್ರೆ ಎಲ್ಲ ಮಾತುಗಳು ಹಿಂಗೆ ಅಲ್ಲ, ಹಂಗಿರಬಾರ್ದು. ಕೇಳಿದ್ಮೇಲೆ ಅನ್ಸ್ಬೇಕು ನಾನು ಏನೋ ಕೇಳಿಸ್ಕೊಂಡು ಬಂದಿದ್ದೇನೆ ಇವತ್ತು ಅಂತ. ಹಾಗಾಗಿ ಈ ಮಾತುಗಳು. ಹಾಗಾಗಿ ನನಗೆ ಐಶ್ವರ್ಯವನ್ನು ಕೊಡಬೇಡ ದೇವ್ರೆ, ಕೊಟ್ರೆ ನಾನು ಏನಾಗ್ಬಿಡ್ತೇನೆ, ನನಗೆ ಜಾಸ್ತಿ ಆಗತ್ತೆ. ನಿನ್ನನ್ನು ನಾನು ಮರ್ತು ಬಿಡ್ತೇನೆ, ಹಾಗಂತ ನನ್ನನ್ನು ಬೀಳ್ಸ್ಬಿಡ್ಬೇಡ, ಹಾಗಂತ ನನ್ನ ರೋಡ್ ಮೇಲೆ ತಂದು ಬಿಡ್ಬೇಡ, ನನ್ನನ್ನು ದೂಷಿಸ್ಬಿಡ್ತೇನೆ, ಕಳ್ತನ ಮಾಡ್ಬಿಡ್ತೇನೆ, ನಿನಗೆ ನಿನ್ನ ನಾಮಕ್ಕೆ ಅವಮಾನ ಬಂದ್ಬಿಡುತ್ತೆ, ಹಂಗ್ ಮಾಡ್ಬೇಡ. ಹೆಂಗ್ ಮಾಡು, ಹಂಗೂ ಬೇಡ ಹಿಂಗೂ ಬೇಡ, ಇಲ್ಲಿಡು. ಹೆಂಗೆ ಬೆಳಿಗ್ಗೆ ಏನ್ ಊಟ ಮಾಡ್ಬೇಕು ಅಂತ ಯೋಚನೆ ಮಾಡೋ ಟೈಮ್ಗೆ ಊಟ ಕೊಟ್ಬಿಡು, ರಾತ್ರಿಗೆ ಏನ್ ಅಡಿಗೆ ಮಾಡ್ಬೇಕು ಅಂತ ಯೋಚನೆ ಮಾಡೋ ಟೈಮ್ಗೆ ಅಡಿಗೆ ಕೊಟ್ಬಿಡು, ಅಷ್ಟೇ ಸಾಕು. ನಾಳೆ ಬೆಳಿಗ್ಗೆಗೆ, ಬರೋ ವರ್ಷದ ಬೆಳಿಗ್ಗೆಗೆ ನಾನು ಯೋಚನೆ ಮಾಡಲ್ಲ, ನನಗೆ ಬೇಡ. ಇವತ್ತು ರಾತ್ರಿಗೆ ಏನ್ ಬೇಕು ಅಂತ ಯೋಚನೆ ಮಾಡ್ತೀನಿ, ನನಗೆ ಏನೊಂದು ಸೆಟ್ ಮಾಡಷ್ಟೇ. ನನಗೆ ಯಾವ ಹೊತ್ತಿಗೆ ಏನ್ ಊಟ ಬೇಕು ಅದನ್ನ ಕೊಡು. ಅವಾಗ ಏನಾಗ್ತೇನೆ ಗೊತ್ತಾ, ನಿನ್ನ ಮೇಲೆ ಆಧಾರಗೊಂಡಿರ್ತೇನೆ, ನನ್ನ ಮೇಲಲ್ಲ ನಿನ್ನ ಮೇಲೆ. ಇದು ಪ್ರಾಮುಖ್ಯ. ದೇವರ ಮೇಲೆ ಆಧಾರಗೊಂಡಿರಬೇಕು ಪ್ರೇರೆ. ಲಾಜರನಿಗೆ ಆಧಾರ ದೇವರಾಗಿದ್ದರೆ, ಭೋಗ ಪುರುಷನು ದೇವರ ಆಧಾರವಾಗಿರುವಂತ ಪರಿಸ್ಥಿತಿಯನ್ನ ಪಕ್ಕಕ್ಕೆ ಇಟ್ಬಿಟ್ಟು ಸೈತಾನನಿಗೆ ಆ ಸಿಂಹಾಸನವನ್ನು ಕೊಟ್ಟಿದ್ದಾನೆ. ಸೈತಾನನು ಎಗಿರಿ ಕುಣಿದಾಡ್ದ ಭೂಮಿ ಮೇಲಿರುವಷ್ಟು ದಿನ, ಆಮೇಲೆ ನರಕಕ್ಕೆ ಕರ್ಕೊಂಡು ಹೋದ. ನೀವು ನಾವು ಕೂಡ ಪ್ರೇರೆ, ದೇವರು ಏನ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಮೊದಲು ಹೇಳಿದೆ, ದೇವ್ರು ಏನ್ ಕೊಟ್ಟಿದ್ದಾರೆ ಎನ್ನುವಂಥದ್ದು ಮುಖ್ಯ ಅಲ್ಲ, ದೇವರಿಗೋಸ್ಕರ ನೀವು ನಾವು ಹೇಗಿದ್ದೇವೆ ಎನ್ನುವಂಥದ್ದು ಮುಖ್ಯ.
ದೇವರಿಗೋಸ್ಕರ ನಾವು ಜೀವಿಸೋಣ. ದೇವರ ಮಾತುಗಳಿಗೆ ನಾವು ವಿಧೇಯರಾಗಿ ಜೀವಿಸೋಣ. ದೇವರ ಚಿತ್ತವನ್ನ ನಾವು ನೆರವೇರಿಸೋಣ. ಭೋಗ ಪುರುಷನು ಮಾಡಿರುವಂತದ್ದು, ಭೋಗ ಪುರುಷನಿಗೆ ಭೋಗವನ್ನು ಕೊಟ್ಟಿರುವಂತದ್ದು ದೇವರೇ, ಲಾಜರನಿಗೆ ಆ ಪರಿಸ್ಥಿತಿಯನ್ನು ಕೊಟ್ಟದ್ದು ದೇವರೇ. ಆದರೆ ಇವರಿಬ್ಬರಲ್ಲೂ ಕೂಡ ವ್ಯತ್ಯಾಸವೇನೋ ಗೊತ್ತಾ? ದೇವರಿಗೆ ವಿಧೇಯರಾಗಿ ಜೀವಿಸುವಂತ ಪರಿಸ್ಥಿತಿ. ಹಾಯ್ ಪ್ರೇರೆ, ದೇವರು ನಮ್ಮ ಪರಿಸ್ಥಿತಿಗಳನ್ನ ಹೇಗಾದ್ರೂ ಮಾಡ್ಲಿಕ್ಕೆ ಶಕ್ತನು, ಬದಲಾಯಿಸ್ಲಿಕ್ಕೆ ಶಕ್ತನು. ಹಿ ನೋಸ್, ಹಿ ಡಸ್ ಎವ್ರಿಥಿಂಗ್. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ನಾವು ಏನ್ ಮಾಡಿದ್ದೇವೆ ಅನ್ನುವಂಥದ್ದೇ. ದೇವರಿಗೋಸ್ಕರ ಮಾಡೋಣ, ದೇವರಿಗೋಸ್ಕರ ನಿಲ್ಲೋಣ, ದೇವರ ಸೇವೆಯಲ್ಲಿರೋಣ. ಒಂದು ದಿನ ಪರಲೋಕದಲ್ಲಿ ನಾವು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು, ಭೂಮಿಯ ಮೇಲೆ ನಾನು ಸಾಧಿಸಿದ್ದೇನೆ, ಭೂಮಿಯ ಮೇಲೆ ನಾನು ಬದುಕಿದ್ದೇನೆ ದೇವರಿಗೋಸ್ಕರ, ದೇವರು ನನ್ನನ್ನು ನಿಲ್ಲಿಸಿದ್ದಾರೆ ಅನ್ನುವಂಥ ಧೈರ್ಯ, ಗರ್ವ ಪರಲೋಕಕ್ಕೆ ಹೋದಾಗ ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಕಾಣಿಸಿ. ದೇವರಿಗೋಸ್ಕರ ಜೀವಿಸೋಣ, ದೇವರ ಚಿತ್ತವನ್ನು ನೆರವೇರಿಸೋಣ. ಕಣ್ಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ ಸ್ವಾಮಿ. ಕರ್ತನೇ, ನಮಗೆ ಬೇಕಾಗಿರುವಂತ ನಿಮ್ಮ ಮಾತುಗಳನ್ನು ತಿಳಿಸಿದ್ದೀರ ಎಂಬುದಾಗಿ ನಾನು ನಂಬ್ತಿದ್ದೇನೆ ಸ್ವಾಮಿ. ನಮ್ಮನ್ನು ಬಲಪಡಿಸಿ, ನಮ್ಮ ಬಲಹೀನತೆಗಳಲ್ಲಿ ನಿಮ್ಮ ಬಲವನ್ನು ನಮಗೆ ದಯಪಾಲಿಸಿ. ನಾವು ಬಿದ್ದು ಹೋಗುವಂತ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬಂದಾಗ ಕರ್ತನೆ, ನಿಮ್ಮಿಂದ ದೂರವಾಗದೇ ಇರುವಂತ ಸ್ಥಿತಿಗತಿಗಳನ್ನು ನಮಗೆ ದಯಪಾಲಿಸಿ ಕರ್ತನೆ. ಲಾಜರನು ಹೇಗಾದ್ರೆ ನಿಮ್ಮನ್ನು ಆಧಾರ ಮಾಡಿಕೊಂಡಿದ್ದ, ಲಾಜರನು ಹೇಗಾದ್ರೆ ಕೇಳಿದಂತ ಮಾತುಗಳಿಗೆ ವಿಧೇಯನಾಗಿ ಬದುಕಿದ್ದಾನೋ, ಇದೆ ನಾವು ಕೂಡ ಅನೇಕ ಮಾತುಗಳನ್ನು ಅನೇಕರ ಮೂಲಕವಾಗಿ ಕೇಳ್ತಿದ್ದೇವೆ ಸ್ವಾಮಿ. ಆದ್ರೆ ವಿಧೇಯತೆ ನಮ್ಮಲ್ಲಿಲ್ಲ. ನಮಗೆ ದಯಪಾಲಿಸಿ, ನಿಮ್ಮ ವಾಕ್ಯದ ಬೆಳಕು ನಮ್ಮ ಹೃದಯದಲ್ಲಿ ತುಂಬಿಸಿ, ನಿಮ್ಮ ಕೃಪೆಯನ್ನು ನಮ್ಮ ಮನಸ್ಸಿನಲ್ಲಿ ದಯಪಾಲಿಸಿ, ನಿಮ್ಮ ಪ್ರಸನ್ನತೆಯಲ್ಲಿ ನಾವು ಬದುಕುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ಇದುವರೆಗೂ ಆಯುಷ್ಕಾಲವನ್ನ ಕೊಟ್ಟಿದ್ದೀರಿ, ನಿಮಗೆ ವಂದನೆಗಳು. ಇದುವರೆಗೂ ಉಸಿರನ್ನ ನಿಲ್ಲಿಸಿದ್ದೀರಿ, ನಿಮಗೆ ವಂದನೆಗಳು. ಯಾವಾಗ ಈ ಲೋಕವನ್ನ ಬಿಡುತ್ತೇವೆ ನಮಗೆ ಗೊತ್ತಿಲ್ಲ. ಬಿಡುವವರೆಗೂ ನಿಮಗೋಸ್ಕರ ನಂಬಿಗಸ್ತರಾಗಿ ಬದುಕುವಂತೆ ಸಹಾಯ ಕೊಟ್ಟರೂ ಸ್ವಾಮಿ ನಿನಗೆ ವಂದನೆಗಳು, ತೆಗೆದುಕೊಂಡರೂ ನಿನಗೆ ವಂದನೆಗಳು. ಪ್ರತಿ ಸ್ಥಿತಿಗಳಲ್ಲಿ, ಪ್ರತಿ ವಿಷಯದಲ್ಲಿ ಸ್ವಾಮಿ ನಿಮಗೆ ನಾವು ವಿಧೇಯರಾಗಿ ಜೀವಿಸ್ತೇವೆ. ಬಲಪಡಿಸಿ, ಕೃಪೆ ತೋರಿಸಿ, ಇನ್ನೂ ಹೆಚ್ಚಾಗಿ ನಮ್ಮನ್ನು ನಿಮ್ಮಲ್ಲಿ ಸ್ಥಿರಪಡಿಸಿ, ಇನ್ನೂ ಹೆಚ್ಚಾದ ಕಾರ್ಯಗಳನ್ನ ನಮ್ಮ ಮೂಲಕ ನೀವು ಮಾಡಿಸಿ. ಮಾಡುವಂತವರು ನಾವಲ್ಲ ಸ್ವಾಮಿ, ನಮ್ಮ ಮೂಲಕ ಮಾಡಿಸುವಂತವರು ನೀವಾಗಿದ್ದೀರಾ. ನಾವು ಕೇವಲ ಪಾತ್ರಧಾರಿಗಳಾಗಿದ್ದೇವೆ. ನೀವೇ ನಮ್ಮ ಜೀವನಕ್ಕೆ ಸೂತ್ರಧಾರಿಯಾಗಿದ್ದೀರಿ, ನಾಯಕನಾಗಿದ್ದೀರಿ. ಪ್ರತಿಯೊಂದು ವಿಷಯದಲ್ಲೂ ನೀವೇ ನಮಗೆ ಸಹಾಯಕನಾಗಿದ್ದೀರಿ ಸ್ವಾಮಿ. ನಮ್ಮನ್ನು ನಡೆಸಿ, ಬಲಪಡಿಸಿ. ನೀವು ಸೇರಿ ಬಂದಿರುತ್ತಲ್ಲ ನಿನ್ನ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಬಲಪಡಿಸಿ ಕರ್ತೇನೆ. ಅವರ ಹೃದಯದಲ್ಲಿರುವಂತಹ ನೋವನ್ನು ತೆಗೆದುಹಾಕಿ, ಸಂಕಟವನ್ನು ತೆಗೆದುಹಾಕಿ, ಸಂಪೂರ್ಣ ಸಂತೋಷದಿಂದ ಸ್ವಾಮಿ ನಿಮ್ಮ ಮೇಲೆ ಆಧಾರಗೊಂಡು ಕರ್ತೇನೆ ನಿಮ್ಮ ಸೇವೆ ಮಾಡುವಂತೆ ಕೃಪೆ ತೋರಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದ ಎಲ್ಲಾ ರೀತಿಯಂತ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್.